2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಆದಿಶಕ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮುನ್ನಾ ದಿನ. ಇದನ್ನ 15-20 ವರ್ಷಗಳಿಗೆ ಯಾಕೆ ಮಾಡ್ತಾರ ಅಂತಂದ್ರೆ, ನಮ್ಮ ಶರೀರದಲ್ಲಿ ಕಣ್ಣಿಗೆ ನೋಡುವ ಶಕ್ತಿಯನ್ನ, ಹೃದಯಕ್ಕೆ ನಾವು ಜೀವಿಸುವ ಶಕ್ತಿಯನ್ನ, ಹೊರಗೆ ಆಕಾಶದಲ್ಲಿ ಸೂರ್ಯ ಚಂದ್ರರನ್ನ, ನಮಗೆ ಭೂಮಿಗೆ ಬೇಕಾಗುವಂತ ಮಳೆಯನ್ನ, ನಮ್ಮ ಉಸಿರಾಟಕ್ಕೆ ಗಾಳಿಯನ್ನ ಕೊಡುವಂತ ಶಕ್ತಿ ಯಾವುದು ಅಂತಂದ್ರೆ, ಅದಕ್ಕೆ ಇಂಥ ಶಕ್ತಿ ಅಂತ ಶಕ್ತಿ ಅಂತ ಹೆಸರಿಟ್ಟಿಲ್ಲ. ಅದಕ್ಕೆ ಯಾವ ಶಕ್ತಿ ಅಂದ್ರೆ ಆದಿಶಕ್ತಿ, ಅಂದ್ರೆ ಮೊದಲನೇ ಶಕ್ತಿ. ಅದನ್ನ ಅನೇಕ ಋಷಿಗಳು, ಯೋಗಿಗಳು, ಮುನಿಗಳು ತಮ್ಮ ತಪೋಬಲದಿಂದ ಧ್ಯಾನ ಮಾಡ್ತಾ ಬಂದ್ರು. ಅದಕ್ಕೆ ಏನ್ ಹೆಸರು ಕೊಡಬೇಕು? ಹೆಂಗೆ ಶಾಂತತೆಯನ್ನ ಕಾಪಾಡ್ಕೊಳ್ಬೇಕಂತ ಹೇಳ್ಕೊಡ್ತಾ ಇದೀವಿ. ಶಾಂತ ರೀತಿಯಿಂದ ಕಾಪಾಡ್ಕೋಬೇಕು, ಮತ್ತೆ ತಾಯಂದಿರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದಕ್ಕೆ ಯಾವ ನಮ್ಮನ್ನ ಇರುವಂತ ನಾವು ನಮ್ಮ ಮನೆಯಾಗದೇವೆ ಅಂತ ತಿಳ್ಕೊಂತೇವಿ. ಈ ಮನೆಯನ್ನ, ಈ ಗ್ರಾಮವನ್ನ, ಇಡೀ ವಿಶ್ವವನ್ನ ಆಕಾಶದೊಳಗ ಒಂದು ಶಕ್ತಿ ತೇಲಿಸ್ತಾ ಇದೆ. ಆ ಶಕ್ತಿ ಯಾವುದು? ನಾವು ಊಟ ಮಾಡಿದ ಅನ್ನವನ್ನ ರಕ್ತವನ್ನಾಗಿ ಮಾಡಿ ನಮ್ಮ ವ್ಯವಹಾರಗಳಿಗೆ ಕಾರಣವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಆದಿಶಕ್ತಿ. ಅದಕ್ಕೆ ಅನೇಕ ಮಂತ್ರಗಳನ್ನು ಕೊಟ್ಟರು, ರಿಂಕಾರಿ, ವಾಣಿ, ಕಲ್ಯಾಣಿ. ಆದ್ರೆ ಜನಸಾಮಾನ್ಯರಿಗೆ ಒಂದು ಮುಳ್ಳು ತುಳಿದಾಗ ಅಥವಾ ಏನೋ ವೇದನೆಯಾದಾಗ ನಮ್ಮ ಬಾಯಿಂದ ಹೊರಡುವ ಶಬ್ದ ಯಾವುದು ಅಂದ್ರೆ ಅಮ್ಮ, ಅವ್ವ. ಅದಕ್ಕೆ ಆ ಶಕ್ತಿಯನ್ನ ಯೋಗಿಗಳು, ಋಷಿಗಳು, ಸಾಧು, ಸಂತರು, ಯೋಗಿ ವರಣ್ಣರು ಅದನ್ನೇನಂತ ಕರೆದ್ರು? ತಾಯಿ, ತ್ರಾಹಿ. ಅದಕ್ಕೆ ಒಳಗೆ ನೋಡುತ್ತಲಿಟ್ಟುದನು ಹೊರ ಒಳೆಯದು ಕಾಣಲೆಮ್ಮಯ ಬರಲಿಕೋಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಬೇಡ್ಕೊಂತಾರ, ನೀವೆಲ್ಲ ತಾಯಂದಿರು ಬಂದಿರಲ್ಲ, ಆ ಒಳಗ ಮೂರ್ತಿ ಇರುವುದು ನಿಮ್ಮ ಸ್ವರೂಪವೇ. ನಾವು ನಿಮ್ಮನ್ನ ಏನ್ ಮಾಡ್ತೇವೆ ಅಂದ್ರೆ, ತಿರ್ಲಾಪುರ ಗ್ರಾಮದ ಎಲ್ಲ ಗುರು ಹಿರಿಯರ ವತಿಯಿಂದ, ಗ್ರಾಮ ದೇವತೆಯ ಟ್ರಸ್ಟ್ ಕಮಿಟಿಯ ವತಿಯಿಂದ ಹಾಗೂ ಸಮಸ್ತ ತಿರ್ಲಾಪುರದ ವತಿಯಿಂದ ಎಲ್ಲ ತಾಯಂದಿರನ್ನ, ಗುರು ಹಿರಿಯರನ್ನ, ಪರವೂರಿನಿಂದ ಬಂದಿರತಕ್ಕಂತ ಎಲ್ಲರನ್ನ ನಾವು ಸ್ವಾಗತ ಮಾಡ್ಕೊಂತೇವೆ. ಈಗ ತಾಯಿ ಪುರಾಣವನ್ನ ತಾಯಿ ಹೇಳಿದರೆ ಚಂದ, ತನ್ನ ಶಕ್ತಿಯನ್ನ ತಾಯಿ ಹೇಳಿದರೆ ಚಂದ. ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಇರ್ತದೆ. ಅದಕ್ಕೆ ನಿಮಗೆ ಮನೆಯಾಗ ಏನು ನಾಷ್ಟಾ, ಅಡಿಗೆ, ಒಲಿ ಹಚ್ಚುದು ಏನು ಇಲ್ಲ. ಅದಕ್ಕೆ ಎಲ್ಲ ಆರಾಮೈತಿ ಅಂತಂದ್ರೆ 7 ರಿಂದ 9 ತನ ಧಾರಾವಾಹಿ ನೋಡ್ಕೊಂತ ಕುಂತೀರಿ. ಅದನ್ನು ಬಿಟ್ಟು ಇಡೀ ಪುರಾಣದ ಶಕ್ತಿಯನ್ನ ನಿಮ್ಮ ಮಕ್ಕಳು, ಮರಿ, ವ್ಯವಸ್ಥೆ, ಆರೋಗ್ಯಕ್ಕೆ ಬರ್ತಕ್ಕಂತ ಶಕ್ತಿ ದೇವಿ ಪುರಾಣವನ್ನು ಅವ್ರು ಹೇಳ್ತಾರ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗೈತಿ ಪ್ರಾರಂಭ. ಅದಕ್ಕೆ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಮಾತೋಶ್ರೀ ಶಿವಯೋಗಿನಿ ದೇವಿ, ಚನ್ನ ಋಷಭೇಂದ್ರ ವಿಲಾಮಠ, ಜಕ್ಕನಾಯನ ಕೊಕ್ಕ ಇವರಿಂದ ಇವತ್ತಿನಿಂದ ಮಂಗಳವಾರವರೆಗೆ 5 ದಿನ ದೇವಿ ಪುರಾಣ ನಡೀತಾ ಇದೆ. ಅದಕ್ಕೆ ಅವರನ್ನ ನಮ್ಮ ತಿರ್ಲಾಪುರ ಗ್ರಾಮದ ವತಿಯಿಂದ, ಗ್ರಾಮ ದೇವತೆಯ ವತಿಯಿಂದ, ತಮ್ಮೆಲ್ಲರ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಅವರನ್ನು ಆದರಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೂ ದೇವಿ ಪುರಾಣವನ್ನು ನಡೆಸಿಕೊಟ್ಟಂತ ಮಹಾಮಾತೆಯವರಿಗೆ ಮಾಲಾರ್ಪಣೆ. ಜಗನ್ಮಾತಾ ಮಾತಾ ಕಿ, ದಾಮೋದರ ತಾಯಿ ಮಾತಾ ಕಿ ಜೈ. ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಅದಕ್ಕೆ ಹೇಳ್ತಾರೆ
ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣ ಶರಣಾರ್ಥಿ ಶರಣಾರ್ಥಿ ಶರಣ ಶರಣಾರ್ಥಿ. ಅಯ್ಯ ಹಾಡುವನಯ್ಯ ಹಾಡುವನಯ್ಯ ಅಯ್ಯ ಹಾಡುವನಯ್ಯ ಹಾಡುವನಯ್ಯ ಬಸವೇಶ 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 ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣ ಶರಣಾರ್ಥಿ ಶರಣಾರ್ಥಿ ಶರಣ ಶರಣಾರ್ಥಿ. ಅಯ್ಯ ಹಾಡುವನಯ್ಯ 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 ಹಾಡುವನಯ್ಯ. ಭಕ್ತಕ್ಕೆ ಮಣಿಹದಂತ ಘನ ಮಹಿಮಾ ಭಕ್ತಕ್ಕೆ ಮಣಿಹದಂತ ಘನ ಮಹಿಮಾ ಶತ್ರುಕೂಟದ ಸುಂದರ ಪರಮ ಪ್ರೇಮ ಭಕ್ತಕ್ಕೆ ಮಣಿಹದಂತ ಘನ ಮಹಿಮಾ ಶತ್ರುಕೂಟದ ಸುಂದರ ಪರಮ ಪ್ರೇಮ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಕಲ್ಯಾಣ ರಾಜ್ಯವರಿ ನಿರ್ಮಿಸಿ ಕಲ್ಯಾಣ ರಾಜ್ಯವರಿ ನಿರ್ಮಿಸಿ. ಅಯ್ಯ ಹಾಡುವನಯ್ಯ 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 ಹಾಡುವನಯ್ಯ. ಧರ್ಮ ಮೂಲವೆಂದ ಕರ್ತಾರ ದೈವ ಧರ್ಮ ಮೂಲವೆಂದ ಕರ್ತಾರ ಲಿಂಗವಂತ ಧರ್ಮದ ಹರಿಕಾರ ದೈವ ಧರ್ಮ ಮೂಲವೆಂದ ಕರ್ತಾರ ಲಿಂಗವಂತ ಧರ್ಮದ ಹರಿಕಾರ ಪೂರ್ವಾಚಾರಿ ಪ್ರಥಮಾಚಾರಿ ಪೂರ್ವಾಚಾರಿ ಪ್ರಥಮಾಚಾರಿ ಅಥನೀಜ ರೂಪದ ಮಂಗಳಕಾರಿ ಅಥನೀಜ ರೂಪದ ಮಂಗಳಕಾರಿ. ಅಯ್ಯ ಹಾಡುವನಯ್ಯ ಹಾಡುವನಯ್ಯ ಬಸವೇಶ ಬಸವೇಶ
ತಿಳಿಸಿ ಕಾಳಿಕ ಮಾತೆ ತಾಯಿ ನಿಮಗೆ ವಂದನೆ. ಶ್ರೀಶಕ್ತಿ ಮಾತೆ ನೀನು ನಿಜ ಭಕ್ತರ ದಾತೆ ನೀನು ಗಾಯತ್ರಿ ರೂಪಿಣಿಯೇ ಆದಿ ಮಂತ್ರದರಿಯೇ ಮುನಿಗಳ ಹೃದಯವಾಸಿ ನಂಬಿದವರಿಗ ಭಯವಿರಿಸಿ ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಶ್ರೀಶಕ್ತಿ ಮಾತೆ ನೀನು ನಿಜ ಭಕ್ತರ ದಾತೆ ನೀನು ಗಾಯತ್ರಿ ರೂಪಿಣಿಯೇ ಆದಿ ಮಂತ್ರದರಿಯೇ ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಶ್ರೀಶಕ್ತಿ ಮಾತೆ ನೀನು ನಿಜ ಭಕ್ತರ ದಾತೆ ನೀನು ಗಾಯತ್ರಿ ರೂಪಿಣಿಯೇ ಆದಿ ಮಂತ್ರದರಿಯೇ ಸತ್ಯರೂಪಿ ಸತ್ಯವಾದ ಸತ್ಯಾತ್ಮನ ಪರೆಯುವಾದ ನಿತ್ಯಾತ್ಮರಿಗಳಿಗೂ ಅರಿವು ನಿತ್ಯ ಲೋಕ ಸತ್ಯರೂಪಿ ಸತ್ಯಕಾಶ ಸತ್ಯಾತ್ಮನ ಪರೆಯುವಾದ ನಿತ್ಯಾತ್ಮರಿಗಳಿಗೂ ಅರಿವು ನಿತ್ಯ ಲೋಕ ವಿಖ್ಯಾತ ರತ್ನ ಬೀಜ ವಂಶವನ್ನು ಹೀರಿ ನೀನು ಕೃತರಾದ ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಶ್ರೀಶಕ್ತಿ ಮಾತೆ ನೀನು ನಿಜ ಭಕ್ತರ ದಾತೆ ನೀನು ಗಾಯತ್ರಿ ರೂಪಿಣಿಯೇ ಆದಿ ಮಂತ್ರದರಿಯೇ ದಾಸರಿಂದ ನಂಬಿದವರಿಗಿಷ್ಟ ಫಲ ಪಾರೈಸಿದ ವಿಷಮಯ ಸಂಸಾರದಲ್ಲಿ ಶುಭವಿರಿಸಿದ ಶುಭಮಂಗಳನೇ. ದಾಸರಿಂದ ನಂಬಿದವರಿಗಿಷ್ಟ ಫಲ ಪಾರೈಸಿದ ವಿಷಮಯ ಸಂಸಾರದಲ್ಲಿ ಶುಭವಿರಿಸಿದ ಶುಭಮಂಗಳನೇ. ಹಿರಕೊಂಡ ಬೀಜದ ಸಂಚಾರದಲ್ಲಿ ಸಂಚರಿಸಿದೆ ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಶ್ರೀಶಕ್ತಿ ಮಾತೆ ನೀನು ನಿಜ ಭಕ್ತರ ದಾತೆ ನೀನು ಗಾಯತ್ರಿ ರೂಪಿಣಿಯೇ ಆದಿ ಮಂತ್ರದರಿಯೇ ಮುನಿಗಳ ಹೃದಯವಾಸಿ ನಂಬಿದವರಿಗ ಭಯವಿರಿಸಿ ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ಕಾಳಿಕ ಮಾತೆ ತಾಯಿ ನಿನಗೆ ವಂದನೆ. ತಾಯಿ ನಿನಗೆ ವಂದನೆ. ತಾಯಿ ನಿನಗೆ ವಂದನೆ. ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ
ನಿರುತವೀವಾಯೋಧ್ಯಪುರವನ್ನು ಪೊರೆವರ ಚಿದಾನಂದ ಗುರುಮಾರ್ಗಮಗೆ ಮಂಗಳವ ಯೋಗಿಯಳು ಶಿವನಂದರಾಗ ಯೋಗಿಯಾತ್ಮೆಗೆ ಪಾತ್ರನಾಗಿ ಯೋಗಿಯಾರನ ತುಂಗಭದ್ರ ತೀರದಲ್ಲಿ ಮೆರೆವ ಯೋಗಿವರನೆ ನಿರತ ಯೋಧ್ಯರಿ ಯೋಗಿಗಳ ದಾತಾರೆ ರಾಜ ಯೋಗ ಕೊಳೆಯಲು ವರಚಿದಾನಂದಾಖ್ಯ ಗುರುವರನ ಆತನ ನಿಜ ಶಿಷ್ಯನಾರೆನೆ ಮಾತಕಂಗಳು ಹರಿದು ಸರ್ವವಧೂತ ಶ್ರೀ ಚಿದಾನಂದವಧೂತರ ಗುರುವಿನಾಜ್ಞೆಯಲ್ಲಿ ಓದು ಹೇಳಿದ ದೇವಿ ಚರಿತವ ಮಾತು ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಶುದ್ಧ ಬುದ್ಧ ವಸ್ತು ಬೆಳೆಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನದೀಷ್ಟಿದ್ದುದನ್ನು ಪಡೆಯಲ್ಕೆ ಹರ್ಷದ ಲಬ್ಧಿ ಬೇಡದ ದೇವಿ ಚರಿತವನರಿಯ ಜಗವೆಲ್ಲ ಜ್ಞಾನ ಮಾರ್ಗವ ದೇವೆನೆಂದರೆ ಜ್ಞಾನ ಸಿಂಧುವ ಹೇಳಿರುವೆನು ಜ್ಞಾನ ಸಿಂಧುವಿನೊಳಗೆ ಸರ್ವಾತ್ಮ ತಿಳ್ಕೊಳ್ಳೆ ಏನು ಕಾಮ್ಯವ ಬೇಡದಡೆಯು ನೀವು ಧ್ಯಾನಿಸಿರಿ ದೇವಿ ಚರಿತವನು ನವಿಲ್ಲದ ಸಿದ್ಧಿಯಾವುದು ಸತ್ಯ ಸತ್ಯವಿದು ನ್ಯೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು ನ್ಯೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು ಸದ್ಗುರುನಾಥ ಮಹಾರಾಜ್ ಕಿ ಜೈ ರಾಜರಾಜೇಶ್ವರಿ ಮಾತಾ ಕಿ ಜೈ ಜಗತ್ತಿನೊಳಗ ಭೋಗಾಪೇಕ್ಷೆ ಅದಾನ ಮೋಕ್ಷಾಪೇಕ್ಷೆ ಸಿಗುವಂತವು ಎಲ್ಲಿಗೋ ಒಬ್ಬ ಪ್ರತಿಯೊಬ್ಬರಿಗೂ ಏನು ಬೇಕಾಗಿದೆ ಅಂದ್ರೆ ಸಾಕಷ್ಟ ಏನದಂದ್ರೆ ಇಹಲೋಕದ ಭೋಗಗಳಲ್ಲಿ ಇಚ್ಛಾ ಬಹಳ ಇರ್ತದ ಆದ್ರ ನಾನು ನನ್ನನ್ನು ತಿಳಿದುಕೊಂಡು ಧನ್ಯನಾಗಬೇಕು ಅನ್ನುವಂಥವ್ರು ಎಲ್ಲಿಗೋ ಒಬ್ರು ಇರ್ತಾರ ಅಂತವ್ರು ಏನ್ ಮಾಡ್ತಾರಂದ್ರ ಯಾವ ಸದ್ಗುರುಗಳಿಗೆ ಶರಣಾಗತರಾಗಿ ತನ್ನನ್ನು ತಾ ತಿಳಿದುಕೊಂಡ ಏನಾಗ್ತಾನ ಧನ್ಯನಾಗುವಂತವಿರ್ತಾನ ಅದಕ್ಕೆ ಹೇಳಿದ್ರು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಹೇಳ್ಕೊಂಡು ಬಂದು ತಯಾರಾಗುವಂತವ್ರೊಳಗ 1000 ಮಂದಿಯೊಳಗ ಏನ್ ಮಾಡ್ತಾನಂದ್ರ ಒಬ್ಬ ತಯಾರಾಗ್ತಾನ ಅದು ಹೆಂಗ ತಯಾರಾಗ್ತಾನಂದ್ರ ಸದ್ಗುರುವಿನ ಸಮೀಪ ಹೋಗಬೇಕನ್ನುವಂತ ಇಚ್ಛೆ ಉಂಟಾಗುತ್ತದ ಆ ಇಚ್ಛೆ ಆಗುವಂತಹ 1000 ಜನರೊಳಗ ಏನ್ ಮಾಡ್ತಾನ್ರಿ ಒಬ್ಬ ಎಲ್ಲವನ್ನ ತೊರೆದ ಹೊರಗೆ ಬರ್ತಾನ ಎಲ್ಲವನ್ನ ತೊರೆದ ಹೊರಗೆ ಬಂದವ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಗುರುಗಳನ್ನು ಹುಡುಕಿಕೊಂಡ ಅವರ ಸೇವೆಯನ್ನ ಮಾಡಿ ಏನ್ ಮಾಡ್ತಾನ್ರಿ ಧನ್ಯನಾಗುವಂತವಾಗ್ತಾನ ಅದಕ್ಕಾಗಿ ಬಂದವರೆಲ್ಲ ಇಚ್ಛಾ ಪಟ್ಟವರೆಲ್ಲ ಅವರು ತಮ್ಮ ಗುರಿಯನ್ನು ಮುಟ್ಟಾಕ ಆಗುದಿಲ್ಲ ಒಂದ್ ವೇಳೆ ಅಕಸ್ಮಾತ್ ಮುಟ್ಟಿದ್ರ ಬಹಳ ಚಂದ ಹೇಳ್ತಾರ ಮತ್ತೊಂದು ಕಡೆ ಮುತ್ತೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ ಮುತ್ತೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ ಸಂಸಾರ ಸುಶೀಲೆಯಾಗಿ ಸತ್ಕೀರ್ತಿ ಪಡೆದು ಬಾಳಿ ಸಂಸಾರ ಸುಶೀಲೆಯಾಗಿ ಸತ್ಕೀರ್ತಿ ಪಡೆದು ಬಾಳಿ ಮುತ್ತೈದೆಯಾಗಿ ಬಾಳಿ
ಮುತ್ತು ಚಿಕ್ಕಳೆಯ ಸೂಸುತ್ತಿತ್ತು ಕಾಲುಗುಲ ಸುತ್ತು ಮೊದಲನೆಯ ಮುತ್ತು ಚಿಕ್ಕಳೆಯ ಸೂಸುತ್ತಿತ್ತು ಗಂಡನ ಮನೆಯ ಕಷ್ಟವ ಮೆಟ್ಟಿ ಕಾಲೂರು ಶಕ್ತಿ ತಂದು ಗಂಡನ ಮನೆಯ ಕಷ್ಟವ ಮೆಟ್ಟಿ ಕಾಲೂರು ಶಕ್ತಿ ತಂದು ತಿಳಿದಾದ ಬೆಳ್ಳಿ ಬೆಳಗು ಭವ್ಯವಾದ ಬಾಳ ತಂದು ತಿಳಿದಾದ ಬೆಳ್ಳಿ ಬೆಳಗು ಭವ್ಯವಾದ ಬಾಳ ತಂದು ನಡೆನುಡಿಯ ಕಲಿಸಿಕೊಡುವ ನಡೆನುಡಿಯ ಕಲಿಸಿಕೊಡುವ ಕಾಲುಂಗುರ ಮೊದಲ ಮುತ್ತು ಕಾಲುಂಗುರ ಮೊದಲ ಮುತ್ತು ಮತ್ತೈಲೆಯಾಗಿ ಬಾಳಿ ಹಚ್ಚ ಹಸಿರು ಬಳೆಯ ಶುಭ ನೀಡುವಂಥ ಬಂಗಾರ ಬಳೆಯಾಯ್ತು ಹಚ್ಚ ಹಸಿರು ಬಳೆಯುವಂಥ ಬಂಗಾರ ಬಳೆಯಾಯ್ತು ಬಂಧು ಬಳಗದವರ ಬಳಗದ ಬಳೆಯು ಬಲವನ್ನು ತೋರಿಸಿತು ಬಂಧು ಬಳಗದವರ ಬಳಗದ ಬಳೆಯು ಬಲವನ್ನು ತೋರಿಸಿತು ಹಸನಾದ ಹಸಿರು ಬಳೆಯ ಬಾಳಿಗೆ ಬೆಳಕು ತಂತು ಹಸನಾದ ಹಸಿರು ಬಳೆಯ ಬಾಳಿಗೆ ಬೆಳಕು ತಂತು ಶೃಂಗಾರ ಸಿರಿಯ ಬಳೆಯು ಶೃಂಗಾರ ಸಿರಿಯ ಬಳೆಯು ಎರಡನೆಯ ಮುತ್ತು ಆಯ್ತು ಕೈಗೆಯಾಗಿ ಬಾಳಿ ಸಂತಾನ ಭಾಗ್ಯ ನೋಡುತ್ತಲಿ ಬಂತು ಕೊರಳಿಗೆ ತಾಳಿ ಬಂತು ಸಂತಾನ ಭಾಗ್ಯ ನೋಡುತ್ತಲಿ ಬಂತು ಕೊರಳಿಗೆ ತಾಳಿ ಬಂತು ತಾಳು ತಾಳು ಎಂದು ಬರುವಂತ ತಾಳು ತಾಳು ಎಂದು ಬರುವಂತ ಕಷ್ಟ ತಡೆದು ನಿಂತಿತ್ತು ಭೂಮಿ ತೂಕದ ತಾಯಿಯಿಂದ ಎದು ಬಂತು ಭೂಮಿ ತೂಕದ ತಾಯಿಯಿಂದ ಎದು ಬಂತು ಮಾಣಿಕ್ಯ ಮಂಗಲ ಸೂತ್ರ ಮಾಣಿಕ್ಯ ಮಂಗಲ ಸೂತ್ರ ಮೂರನೆಯ ಮುತ್ತು ಆಯ್ತು ಮುತ್ತೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ ಮುತ್ತೈದೆಯಾಗಿ ಬಾಳಿ ಮೂಗಿನಲ್ಲಿ ಮುತ್ತು ಸುತ್ತೊಂದು ಆಯ್ತು ನಗರಗನೆ ಹೊಳೆಯುತ್ತಿತ್ತು ಮೂಗಿನಲ್ಲಿ ಮುತ್ತು ಸುತ್ತೊಂದು ಆಯ್ತು ನಗರಗನೆ ಹೊಳೆಯುತ್ತಿತ್ತು ಮುತ್ತೆಂದು ನಿನಗೆ ಬರದಿರಲಿ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಮುತ್ತೆಂದು ನಿನಗೆ ಬರದಿರಲಿ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಮುಗಿನಲ್ಲಿ ಐದು ಮುತ್ತು ಪಂಚಭೂತ ಸಾಕ್ಷಿ ಆಯ್ತು ಮುಗಿನಲ್ಲಿ ಐದು ಮುತ್ತು ಪಂಚಭೂತ ಸಾಕ್ಷಿ ಆಯ್ತು ಮೂಗುತಿಯ ಸಾಕ್ಷಿ ಮುತ್ತು ಮೂಗುತಿಯ ಸಾಕ್ಷಿ ಮುತ್ತು ನಾಲ್ಕನೆಯ ಮುತ್ತು ಆಯ್ತು ನಾಲ್ಕನೆಯ ಮುತ್ತು ಆಯ್ತು ಕೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ
ಮುತ್ತೈದೆಯಾಗಿ ಬಾಳಿ ಹಣೆಯಲ್ಲಿ ಕುಂಕುಮ ಶೋಭಿಸುತ್ತಲಿತ್ತು ಸೌಭಾಗ್ಯ ಸೂಸುತ್ತಿತ್ತು ಹಣೆಯಲ್ಲಿ ಕುಂಕುಮ ಶೋಭಿಸುತ್ತಲಿತ್ತು ಸೌಭಾಗ್ಯ ಸೂಸುತ್ತಿತ್ತು ತುಂಬಿ ಭೂಷಣವೂ ಆಗಿ ಐದನೆಯ ಮುತ್ತು ಆಯಿತು ಚಿಕ್ಕಳೆಯು ತುಂಬಿ ಭೂಷಣವೂ ಆಗಿ ಐದನೆಯ ಮುತ್ತು ಆಯಿತು ಕಪ್ಪು ಬಣ್ಣದ ಚಂದ್ರ ತಿಲಕ ಪರಪುರುಷಕ್ಕೆ ಭಯವ ಕಟ್ಟು ಕಪ್ಪು ಬಣ್ಣದ ಚಂದ್ರ ತಿಲಕ ಕಪ್ಪು ಭಯವ ಕಟ್ಟು ಮಾರವಾಡ ಹಲಯ ಸ್ವಾಮಿ ಮಾರವಾಡ ಹಲಯ ಸ್ವಾಮಿ ಪದದಲ್ಲಿ ಅಭಯವಾಯಿತು ಪದದಲ್ಲಿ ಅಭಯವಾಯಿತು ಮುತ್ತೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ ಮುತ್ತೈದೆಯಾಗಿ ಬಾಳಿ ಮುತ್ತಿನೈದು ಮಾತು ಕೇಳಿ ಸಂಸಾರ ಸುಖಿಯಾಗಿ ಸತ್ಕೀರ್ತಿ ಪಡೆದು ಬಾಳಿ ಸಂಸಾರ ಸುಖಿಯಾಗಿ ಸತ್ಕೀರ್ತಿ ಪಡೆದು ಬಾಳಿ ಸತ್ಕೀರ್ತಿ ಪಡೆದು ಬಾಳಿ ಸತ್ಕೀರ್ತಿ ಪಡೆದು ಬಾಳಿ ಕೊಲ್ಲೂರಿನಲ್ಲದ ಹಾಗೂ ಮತ್ತೆ ಯಾವ ಮೂಕಾಂಬಿಕೆ ಶೃಂಗೇರಿಯಲ್ಲದ ಕೆಲವು ಈ ದೇವಿಯ ದೇವಸ್ಥಾನಗಳಲ್ಲಿ ಏನದಾವು ಅಂತಂದ್ರೆ ಶ್ರೀಚಕ್ರ ಅದಾವ. ಆ ಶ್ರೀಚಕ್ರ ಪೂಜೆಯನ್ನ ಅಲ್ಲಿ ಹೋಗಿ ಮಾಡಕ್ಕಾಗೋದಿಲ್ಲ. ನಾವೆಲ್ಲ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ಶ್ರೀಚಕ್ರಕ್ಕೆ ಏನ್ ಬೇಕಲ್ಲ ಅದನ್ನ ಹಚ್ಕೊಟ್ಟು ಬರ್ತೇವೆ. ಯಾಕಂದ್ರೆ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತದೊಂದು ಈಗ ಮಾಡಬೇಕು. ಯಾಕಂತಂದ್ರೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 5 ದಿನದ ಪರ್ಯಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನದ ಅಂತಂದ್ರೆ ಕುಂಕುಮಾರ್ಚನೆ ಅದ. ಎಲ್ಲಾ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಅಂತ ನೆನಪಿಟ್ಕೋರಿ. ಹೊಳೆ ಕೇಳಕ್ ಹೋಗ್ಬೇಡ್ರಿ. ಏನೇನ್ ತರಬೇಕು ಅನ್ನೋದಂದ್ರ ಕುಂಕುಮಾರ್ಚನೆ ದಿನ 5ನೇ ತಾರೀಕ ಬೆಳಿಗ್ಗೆ 8 ಗಂಟೆಗೆ ಈ ಸ್ಥಾನದಲ್ಲೇ ಅಂದ್ರೆ ನೀವು ಪ್ರಿಪೇರ್ ಆಗ್ಲಿ ಅಂತ ಮೊದಲು ಹೇಳಾಕತ್ತೇನೆ ನಾನು. ನಿನ್ನೆ ಹೇಳ್ಬೇಕಾಗಿತ್ತು ಅಜ್ಜಾರ, ನಾವು ಆಗ ತರ್ತಿದ್ವು. ಈಗ ಏಕ್ದಮ್ ಹೇಳಿ ನಾವೇನ್ ಮಾಡೋದು ಅಂದಿಗಿಂದಿರ ಅನ್ನು ಮಂದೆ ನೀವು ಗೊತ್ತಿನವ್ರಲ್ಲಿ ನೀವು 2 ದಿನ ಮುಂದಿರ್ತ ಹೇಳಿದ್ರೆ ಅಕ್ಕಿಲ್ಲ ನಾವೆಲ್ಲ ತೊಗೊಂಡ್ಬರ್ತಿದ್ವು. ಈಗ ಏನಕ್ಕೆ ಬಂದು ಏಕ್ದಮ್ ಹೇಳಿರಿ ನಮ್ಮ ಮನ್ಯಾಗ ತಾಟೆಲ್ ಸಿಗ್ಬೇಕು, ನಮ್ಮ ಮನ್ಯಾಗ ವಸ್ತ್ರಲ್ಲಿ ಸಿಗ್ಬೇಕು ಅನ್ನೋ ಮಂದಿ ಇದ್ರಿ. ಅದಕ್ಕೆ ಏನು ಅಂತಂದ್ರೆ 5ನೇ ತಾರೀಕಿನ ದಿನ ನಡೀತಕ್ಕಂತ ಬೆಳಿಗ್ಗೆ 8 ಗಂಟೆಗೆ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಕುಂಕುಮಾರ್ಚನೆಗೆ ಕೂಡಿರ್ಬೇಕು. ಏನ್ ತರಬೇಕು ಅಂತಂದ್ರೆ ಇವರೆಲ್ಲ ಇಲ್ಲಿ ಕಮಿಟಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಎಲ್ಲಾ ತಟ್ಟಗಳ ಏನಂತೀವಿ ನಾವು ಪಾಠ ಹಾಸಿರ್ತೀವಿ, ನಾವು ಹಾಸ್ಲೇಬೇಕು. ಎಲ್ಲಿದ್ರೆ ನೀವು ಕಮಿಟಿ ಅವ್ರು ಎಲ್ಲಾ ಪಾಠಗಳನ್ನು ಸರಿಯಾಗಿ ಹಾಸ್ಬೇಕು. ಆ ನಂತರ ನೀವು ಬರುವಾಗ ಏನ್ ತರಬೇಕು ಅಂದ್ರೆ ಒಂದು ವಸ್ತ್ರ ತರಬೇಕು, ಮಡಿ ವಸ್ತ್ರ. ಆ ನಂತರ ಒಂದು ತಾಟ ತರಬೇಕು, ಒಂದು ತಂಬಿಗೆ ತರಬೇಕು. ಇವನ್ನ ತಗೊಂಡು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಬರ್ಬೇಕು. ಅವಾಗ ಇಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಕೈಯಾಗ ಕುಂಕುಮ ಕೊಡ್ತಾರೆ. ಇಲ್ಲಿ ಮ್ಯಾಲ ಏನ್ ಮಾಡ್ತಾರ ಮಂಟಪ ಹಾಕಿ ಶ್ರೀಚಕ್ರವಂತಂದಾರ ಅಮ್ಮಾರ. ಆ ಶ್ರೀಚಕ್ರಕ್ಕೆ 2 ದಂಪತಿಗಳ ಪೂಜೆಯ ಮೂಲಕವಾಗಿ ಪೂಜಾ ಕಾರ್ಯಕ್ರಮ ಚಾಲು ಆಗ್ತೈತಿ. ಅವರು ಅಲ್ಲಿ ದಂಪತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕುಂಕುಮವನ್ನ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ತಾಟಿನೊಳಗೆ 2 ಎಲೆ ಕೊಡ್ತಾರೆ, ಒಂದು ಅಡಿಕೆ ಬೆಟ್ಟ ಕೊಡ್ತಾರೆ, ಆ ನಂತರ ಕುಂಕುಮವನ್ನು ಕೊಡ್ತಾರೆ. ಆ ಅಡಿಕೆ ಬೆಟ್ಟವನ್ನೇ ಏನಂತ ತಿಳ್ಕೋಬೇಕು ಅಂತಂದ್ರೆ ಶ್ರೀಚಕ್ರ ಅಂತ ತಿಳ್ಕೊಂಡು ಇವು 2 ಬಳ್ಳಿ ಇವು 3 ಬಳ್ಳಿನಿಂದ ಏನ್ ಮಾಡ್ಬೇಕು ಅಂತಂದ್ರೆ ಅಡಿಕೆ ಬೆಟ್ಟಕ್ಕೆ ಅವ್ರ ಮಂತ್ರವನ್ನ ಹೆಂಗೆ ಹೇಳ್ತಾರಲ್ಲ ಹಂಗ ನೀವೇನ್ ಮಾಡ್ಬೇಕು ಅಂದ್ರೆ ಕುಂಕುಮವನ್ನ ಅರ್ಚನೆ ಮಾಡ್ಬೇಕು. ಯಾರು ಮಾಡ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳು ಮಾಡ್ಬೇಕು. ಯಾರ್ಯಾರು ಮಾಡ್ಬೇಕು ಅಂದ್ರೆ ಮುತ್ತೈದಾರು ಮಾಡ್ಬೇಕು, ಲಗ್ನ ಆಗದೆ ಇದ್ದವ್ರು ಮಾಡ್ಬೇಕು, ಮಕ್ಕಳ ಆಗದೆ ಇದ್ದವ್ರು ಮಾಡ್ಬೇಕು. ಮನೆಯಲ್ಲಿ ಏನಾದ್ರೂ ಕಿರಿಕಿರಿ ಇತ್ತು ಅಂತಂದ್ರೆ ನಮ್ಮ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮಣಿತನ ಚೆನ್ನಾಗಿರ್ಲಿ ಅಂತ ಸಂಕಲ್ಪ ಮಾಡಿ ಕುಂಕುಮಾರ್ಚನೆ ಕುಂದ್ರುದು. ಅಷ್ಟಲ್ಲ, ಪರಸ್ಥಳದಿಂದ ಬಂದಿರ್ತ
ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಾದ್ರೂ ಕೂಡ ನನ್ನ ತವ್ರ ಮನೆಯೂ ಚೆನ್ನಾಗಿರ್ಲಿ, ನನ್ನ ಗಂಡನ ಮನೆಯೂ ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಅಣ್ಣನ ಮಕ್ಕಳು ಕೂಡ ಚೆನ್ನಾಗಿರ್ಲಿ, ನಾನು ದಿನ ಈ ಹೋಗಿ ಬರುವಂಗ ಪ್ರೀತಿ ನಮಗೆ ಉಳಿಲಿ ಅಂತ ನೀವೇನು ಸಂಕಲ್ಪ ಮಾಡಿ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಕುಂಕುಮವನ್ನು ಅರ್ಚನೆ ಮಾಡ್ಬೇಕಾಗ್ತದೆ. ಮಾಡ್ತೀರಾ ಇಲ್ಲ? ಕೈ ಎತ್ತರ ಮಾಡ್ತೇನೆ ನನ್ನವರು. ಒಬ್ಬೊಬ್ಬರಿಗೆ ಒಂದೊಂದು ಕೈ ಐತಿಲ್ಲ. ಎರಡು ನನಗೆ ಗೊತ್ತಿದ್ದಿಲ್ಲ. ಕುಂಕುಮವನ್ನು ಅರ್ಚನೆ ಮಾಡಬೇಕು. ಮತ್ತೆ ಇದನ್ನ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಪೂಜಾ ಮಾಡಿದ್ರು ಕೂಡ ಪಂಚಾನಂಕಾರಿ ಸಿದ್ಧಿ ಇಲ್ಲಿಗೆ ಬಂತ ನೋಡ್ರಿ. ಪಂಚಾನಂಕಾರಿ ಸಿದ್ಧಿ 500 1000 ಅಲ್ಲ, ಎಷ್ಟು ಅಂತಂದ್ರೆ 150 ರೂಪಾಯಿ, 151 ರೂಪಾಯಿ ಒಬ್ರು ತುಂಬಬೇಕು. ಒಬ್ಬರಿಗೆ 151 ರೂಪಾಯಿ. ಮತ್ತೆ ನೀವು ಮನ್ಯಾಗ ಒಬ್ರು ತುಂಬಿ 10 ಮಂದಿ ಕುಂದ್ರಂಗಿಲ್ಲ. ಮತ್ತ ನಮ್ಮ ಮನ್ಯಾಗ ನಮ್ಮವ್ರು ಅಂತಿರಲ್ಲ, ಅವ್ರು ಹೋಗಿ ತುಂಬ ಬಂದಾರ, ನಾವು ಅಷ್ಟು ಹೋಗಿ ಕುಂಡು ತಗೊಂಡಂಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನು ಅಂತಂದ್ರೆ 151 ರೂಪಾಯಿ ಕೊಟ್ಟು ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಪಾವತಿ ಹರಿಸ್ಬೇಕು. ಇಲ್ಲಿ ಪಾವತಿ ಹರಿಸ್ಬೇಕು. ಆ ಪಾವತಿ ಅನ್ನಂಗಾಗೈತಿ ನಿಮ್ ಬಾಡೆವು. ಯಾಕಂದ್ರೆ ಇದು ಎಲ್ಲಿ ನೀವು ನಮ್ಮ ಯಜಮಾನ್ರಿಗೆ ಜಗನ ಕೊಟ್ಟಿಲ್ಲ ನೀವು ಯಾರು. ಪಾಪ ಅವ್ರು ಅಲ್ಲೊಬ್ರು ಇಲ್ಲೊಬ್ರು ಆ ಕಡೆ ಈ ಕಡೆ ನಿಂತಾರ. ಅವರು ಇನ್ನು ಕೆಲವು ಮಂದಿ ಬಸ್ ಸ್ಟ್ಯಾಂಡ್ ಕೂತಾರ. ಅಲ್ಲಿ ನಾ ಬರ್ಮುಂದ್ ನೋಡ್ಕೊಂಡ್ ಬಂದೆ. ಯಾಕಂದ್ರೆ ಅವ್ರಿಗೆ ನಾ ಇಲ್ಲೇ ಕೂತಾರ ಇವ್ರು ಅಂತ ನಾ ಅಲ್ಲಿಂದ ಅನ್ಕೊಂಡ್ ಬಂದೆ. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತ ಬಹುತೇಕ ನೀವು ಕುಂದ್ರಾಕ ಜಾಗ ಅವ್ರು ಕೊಟ್ಟಿಲ್ಲ ಅಂತ ಅನ್ಕೊಂಡು. ದೇವಿ ಜಾತ್ರೆ ದಿವಸ ಇಷ್ಟಕೊಂಡ ತಾಯಂದ್ರೆ ಯಾವ ಊರಾಗ ಹೋದ್ರು ಎಲ್ಲಾ ಕಾರ್ಯಕ್ರಮಕ್ಕೆ ತಾಯಂದ್ರೆ ಹೆಚ್ಚಿರ್ತಾರೆ. ಈಗ ನೀವು ಟ್ರ್ಯಾಕ್ಟರ್ನಾಗ ಕೆಲಸ ಮಾಡಕ್ ಹೋಗೋರು ನೋಡ್ರಿ, ನೀವು ಟ್ರ್ಯಾಕ್ಟರ್ ಹೊಡೆ ಒಬ್ಬನ ಗಣಮಗ ಉಳ್ಕಿದ್ರು ಅಷ್ಟು ಹೆಣ್ಮಕ್ಳು ಹಾಕಿರ್ತಾರೆ. ಅದ್ರಾಗ ಎದ್ರಾಗ ಹೋದ್ರು ನಿಮ್ದ ಪಾಲ್ ಹೆಚ್ಚೈತೆ. ಎಷ್ಟು ಪಾಲ್ ಹೆಚ್ಚೈತೆ ಅಂತ ಮಾಡ್ರಿ ನೀವು. ಈಗ ರಿಸಲ್ಟ್ ಬಂದೈತಲ್ಲ, ಇದ್ರಾಗ ನಮ್ಮ ಏನು ಒಂದ್ ಸ್ವಲ್ಪ ಮಾಡಿ ಮುಂದೆ ಬಂದಾವಂತ ಏನೇನು ಅದ್ರೊಳಗ ಮಹಿಳೆಯರ ಮೇಲ್ಗರೆ. ಮತ್ತ ಅದ್ರಾಗ ಎಲ್ಲಾ PU ಬೋರ್ಡ್ನಾಗ ತಗೊಡ್ರಿ, SSLC ಬೋರ್ಡ್ನಾಗ ತಗೊಡ್ರಿ, ಮಹಿಳೆಯರ ಮೇಲುಗೈ ಅಂತ. ಮತ್ತೆ ಇವು ನಮ್ಗೆ ಎಲ್ಲೆಲ್ಲ ಹೊಂಟಾವ ಅನ್ನೋದು ನಮಗೆ ಅರ್ಥ ಆಗೋಲ್ಲ. ಹಾಗೆ ಯಾಕಡೆ ಹೊಂಟಾವು, ಏನ್ ಮಾಡಾಕತ್ತಾವು ಒಂದು ಗೊತ್ತಾಗೋಲ್ಲ. ನಮ್ಮ ಮಟ್ಟಕ್ಕೆ ಈಗ ಬಸ್ ಫ್ರೀ ಆದ್ಮೇಲೆ ಬರೀ ಹೆಣ್ಮಕ್ಳು ಬರಾಕತ್ತಾರ. ಅದ್ರಾಗ ಒಬ್ಬನ ಬರ್ತಾನ ಗಣಮಗ, ಅವ್ರು ತೋರ್ಸಾಕಂತಾವ ಬ್ಯಾಗ್ ಹಿಡ್ಕೊಂಡ್ ದಾರಿ ತೋರ್ಸಾವ ಅಟ. ಎಲ್ಲಿ ಬೇಕಾದ್ರೆ ನಾ ಒಬ್ಬರು ಕೇಳಿದ್ದೆ ಅಲ್ವಾ, ಮತ್ ನಿಮ್ ಯಜಮಾನ್ ಬರ್ತಿದ್ದ ಪ್ರತಿ ಸಲ ಈಗ ನೀ ಯಾಕೆ ಬರಾಕತ್ತಿ ಅಂತ ಕೇಳಿದ್ರ, ಅಪ್ಪರ ಇದು ಯಾವಾಗ ಬಂದಾಕತ್ ಹೇಳಕ್ ಆಗದಲ್ರಿ, ಅದಕ್ಕೆ ಈಗ ಗುಡಿ ಗುಂಡಾರ ಅಡ್ಡಾಡಕತ್ತೀವಿ ಅಂತ. ನನಗ್ ಒಂದು ಖುಷಿ ಅನ್ಸೋದೇನಂದ್ರೆ ನಿಮಗ ಕೊಟ್ಟಾರ ಅಂತ ತಿಳ್ಕೊಂಡು ಗುಡಿ ಗುಂಡಾರ ತುಂಬಾಕತ್ತಾವ. ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ ಇಟ್ಟಾರ ಅಂತೇಳಿ. ಇದು ಅಕಸ್ಮಾತ್ ನಮ್ಮ ಮಂದಿಗೆ ಇಟ್ಟಿದ್ರೆ ಗೋವಾದ ಫುಲ್ ಆಕೈತಿ ಎಲ್ಲ ಬರೇ ಆ ಕಡೆಗೆ ಹೋಗೋ ಮಂದಿದು. ಆದ್ರೆ ತಾಯಂದ್ರ ವಿಚಾರದೊಳಗೆ ಹೇಳ್ಬೇಕು ಅಂತಂದ್ರೆ ಎಷ್ಟು ನಿಮ್ಮ ವಿಚಿತ್ರ ಅಂತಂದ್ರೆ ಈ ಭಾರತ ದೇಶದೊಳಗೆ ತಾಯಿಗೆ ಎಷ್ಟು ದೊಡ್ಡ ಗೌರವ ಸ್ಥಾನ ಕೊಟ್ಟಾರಂದ್ರೆ ಎಷ್ಟು ನದಿ ಇಟ್ಟಾರ ಅಷ್ಟು ನಿಮ್ಮ ಹೆಸರಲ್ಲೇ ಇಟ್ಟಾರ. ಅದನ್ನ ಗಂಗಾ ತಗೊಳ್ರಿ, ತುಂಗಾ ತಗೊಳ್ರಿ, ಭದ್ರಾ ತಗೊಳ್ರಿ, ಕಪಿಲಾ ತಗೊಳ್ರಿ, ಎಷ್ಟು ನದಿ ಅದಾವ, ಮಲಪಹಾರಿ ತಗೊಳ್ರಿ, ಅಷ್ಟು ಎಲ್ಲಾ ನದಿ ನಿಮ್ಮ ಹೆಸರಲ್ಲೇ ಅದಾವ. ಅಷ್ಟು ಹೆಸರು ನಿಮ್ಮ ಹೆಸರಲ್ಲೇ ಇದ್ರೆ ಇನ್ನು ಹಬ್ಬ ಎಟ್ಟದ ಅಷ್ಟು ನಿಮ್ಮ ಹೆಸರಲ್ಲೇ ಅದಾವ. ಚಲೋ ದೀಪಾವಳಿ ಬಂದ್ರೆ ಚಲೋ ಹಬ್ಬಕ್ಕೆ ಪಟ್ಟಿ ನಿಮಗ, ಚಲೋ ಮಾನವ ಬಂದ್ರೆ ಹಬ್ಬಕ್ಕೆ ನಿಮ್ಗ, ಮತ್ತೆ ಯಾವ್ದಾರ ಚಲೋ ಹಬ್ಬ ಅಂದ್ರೆ ಅವಾಗ ಬಂಗಾರ ನಿಮ್ಗ. ಎಷ್ಟೆಲ್ಲಾ ಚಲೋ ಹಬ್ಬ ನಿಮಗ್ ಕೊಟ್ಟಾರ. ಹಿಂದ ಕುಂತ ಕಂಪನಿ ಒಂದ್ ಹಬ್ಬ ಕೊಟ್ಟಾರ. ಯಾವ್ದ್ರದ? ಹೋಳಿ ಹುಣ್ಣಿಮೆ. ಅದ್ರಾಗ ಏನ್ ದೊಡ್ಡ ಗಣಂದ್ರ ಕೆಲಸ ಎಲ್ಲ ಇಲ್ಲ. ಇದ್ದಂಗೆ ಹರ್ಕೊಳ್ಳೋದು ಲಾಭ ಹೇಳ್ಕೊಳ್ಳೋದು ಇಷ್ಟು ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ಅದ್ರಾಗ. ಅಂತ ಹಬ್ಬ ಕೊಟ್ಟಿದ್ದ ಒಂದ್ ಹಬ್ಬ ಅದನ್ನ ಚಂದಾಗ ಅಟ್ಟಕೊಂಡು ಅಡ್ಡಾಡ್ರ ಅಂದ್ರೆ ಇವ್ರು ಬಣ್ಣ ತಲೆ ಮೇಲೆ ತತ್ತಿ ಹೊಡ್ಕೊಂತ ಅಡ್ಡಾಡ್ತಾರೆ ಇವ್ರು. ಇಷ್ಟೆಲ್ಲಾ ಹೇಳಾಕತ್ತಿದ್ದೇನು ಅಂತಂದ್ರೆ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ಬೆಲೆ ಕೊಟ್ಟಾರ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಬಹುತೇಕ ನಮ್ಮ ಜಗತ್ತಿನೊಳಗ 193 ದೇಶದವ ಹಿರಿಯರು. ಎಷ್ಟು? 193 ದೇಶದವ. ಈ 193 ದೇಶದೊಳಗ ಯಾವ ದೇಶಕ್ಕೂ ಸಹಿತ ಭಾರತ ದೇಶಕ್ಕೆ ಮಾತ್ರ ಮಾತಾ ಅಂತ ಕರೀತಾರೆ ಹೊರತಾಗಿ ಉಳಿಕಿದ ಯಾವ ದೇಶಕ್ಕೂ ಮಾತಾ ಅಂತ ಕರೆಯಂಗಿಲ್ಲ. ಅದು ನನ್ನ ದೇಶ ಭಾರತ ಮಾತಾ ಅನ್ನುವಂತ ಒಂದು ಅಪರೂಪದ ದೇಶ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಈ ಭಾರತ ಮಾತೆಗೆ ಭಾರತ ಮಾತಾ ಅಂತ ಕರೀತಾರೆ. ಬೇರೆ ಯಾವ ದೇಶಕ್ಕೂ ಅಮೆರಿಕ ಮಾತಾ, ಅಫ್ಘಾನಿಸ್ತಾನ್ ಮಾತಾ, ಪಾಕಿಸ್ತಾನ್ ಮಾತಾ ಅಂತ ಮಾಡ್ರಿ ನೀವು ಇಲ್ಲ. ಯಾಕಂದ್ರೆ ಈ ನೆಲದಾಗ ಅಂತದ್ದು ಒಂದು ಅದ್ಭುತವಾದಂತ ಶಕ್ತಿ ಐತಿ. ಈ ದೇಶಕ್ಕೆ ಎಷ್ಟು ಮಂದಿ ಆಕ್ರಮಣ ಮಾಡ್ಕೊಂತ ಬಂದಾರ ಅಂತ ಮಾಡ್ರಿ ನೀವು? ಭಯಂಕರ ಜನ ಬಂದಾರ. 350 ವರ್ಷ ಮೊಘಲ್ ಆಳ್ಯಾರ. ನಮ್ಮ 350 ವರ್ಷ ಮೊಘಲ್ ಆಳ್ಯಾರ. ಸುಮಾರು 200 ವರ್ಷ ಬ್ರಿಟಿಷರ್ ಆಳ್ಯಾರ. ಅದ್ರೊಳಗೆ ಫ್ರೆಂಚ್ ಬಂದ್ರು, ಡಚ್ ಬಂದ್ರು, ಪೋರ್ಚುಗೀಸರು ಬಂದ್ರು. ಇಷ್ಟೆಲ್ಲಾ ಮಂದಿ ಬಂದು ನಮ್ಮ ದೇಶದಾಗಿರುವಂತ ಸಂಪತ್ತನ್ನ ಸಿಕ್ಕಾಪಟ್ಟಿ ಲೂಟಿ ಹೊಡೆದಾರ. ಎಷ್ಟು ಲೂಟಿ ಹೊಡೆದಾರ ಅಂದ್ರೆ ತುಂಬ್ಕೊಂಡು ಹಡಗದಾಗ ಎಷ್ಟೆಷ್ಟೋ ಹೋದಾರ. ಓದ್ ತಗೊಂಡು ಹೋಗಿ ಇಟ್ಟಾರ.
ವಿಚಾರ ಮಾಡ್ಕೊಡ್ರಿ. ಅವತ್ತಿನ ಕಾಲಕ್ಕೆ ಎಷ್ಟೋ ಮಂದಿ ಬಂದು ಸಂಪತ್ತು ಲೂಟಿ ಹೊಡೆದ್ರು ಭಾರತ ದೇಶ ಮಲ್ಕೋಬೇಕಾಗಿತ್ತು. ಇನ್ನೂ ತಲೆ ಎತ್ತಿ ನಿಂತದ ಅಂತಂದ್ರೆ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರ ಆಗಿ ನಿಂತದ ಅಂತಂದ್ರೆ ಏನ್ ತಿಳ್ಕೊಬೇಕು ಅಂದ್ರೆ ಅವರೆಲ್ಲಾ ಲೂಟಿ ಹೊಡೆದವ್ರು ಸಂಪತ್ತು ಲೂಟಿ ಹೊಡೆದ್ರೆ ಹೊರತಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಲೂಟಿ ಹೊಡೆಯಕ್ಕೆ ಅವ್ರ ಕೈಲಿಂದ ಆಗ್ಲಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತ ದೇಶದೊಳಗ ಇವತ್ತಿನ ದಿವಸ ನೋಡ್ರಿ, ಒಂದೊಂದು ದೇಶದೊಳಗ ತಮ್ಮ ದೇಶದೊಳಗೆ ತಾವ ಇರ್ಬೇಕಾದ್ರ ಮನೆ ಬುಡಕ್ ಬಂಕರ್ ಮಾಡ್ಕೊಂಡು ಇರುವಂತ ವಾತಾವರಣ ನಿರ್ಮಾಣ ಆಗ್ಯಾವ. ಮನಿ ಒಳಗೆ ಮತ್ತೆ ಬಂಕರ್ ಮಾಡ್ಕೋಬೇಕು, ಬಂಕರ್ನ್ಯಾಗ ಕುತ್ಕೊಂಡು ಜೀವನ ಮಾಡ್ಬೇಕು ಅಂತ ದೇಶಗಳನ್ನ ನಾವು ನೋಡಾಕತ್ತೀವಿ. ಆದ್ರೆ ಇವತ್ತಿನ ದಿವಸದ ತಿರ್ಲಾಪುರದಾಗ ಊರನ್ನ ಎಲ್ಲಾ ಹಿರಿಯರು ಕುಡ್ಕೊಂಡು ಗ್ರಾಮ ದೇವತೆ ಜಾತ್ರೆ ಮಾಡಕತ್ತಾರ ಅಂದ್ರೆ ಬಹುತೇಕ ನೀವು ಇಷ್ಟಕೊಂಡ ಯಾಕೆ ಮಂದಿ ಕೂಡಿಲ್ಲ ಅನ್ನೋದು ನನ್ನ ಪಕ್ಕ ಗೊತ್ತೈತಿ. ಅವ್ರು ಸುದ್ದಿ ಮಾಡಿರ್ತಾರ, ಈ ಜಾತ್ರೆಗೆ ಬರ್ಲಿಲ್ಲ ಅಂದ್ರೆ 20 ವರ್ಷ ಹೊಳ್ಳಿ ಊರಿಗೆ ಹೆಚ್ಚಿಡಕ್ ಬರಂಗಿಲ್ಲ ನಿಮ್ಗೆ ಅಂತ ಹೇಳ್ತಾರ. ಅದು ಬರೋಬ್ಬರಿ ಹಾಕಿ ಬಿಟ್ಟಿರ್ತಾರ ಅವ್ರು. ಈ ಜಾತ್ರೆ ಬರ್ಲಿಲ್ಲ ಅಂದ್ರೆ 20 ವರ್ಷ ನೀವು ಈ ಕಡೆ ಬರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಇದ್ದಿದ್ದು ಬಿದ್ದಿದ್ದು ಶಟ್ಕೊಂಡು ಹೋದವ್ರು ಎಲ್ಲಾರು ಹಳ್ಳಿ ಈ ಕಡೆನ. ಮತ್ತೆ ವಿಚಿತ್ರ ಮಾಡ್ರಿ, ನಿಮ್ಗ ಊರಾಗ ಏನಾದ್ರು ಇದೈತಂದ್ರೆ ಬರೇ ಅಣ್ಣನ ಆಸ್ತಿ ಸಂಬಂಧ, ತಮ್ಮನ ಆಸ್ತಿ ಸಂಬಂಧ, ತವ್ರ ಮನೆ ಆಸ್ತಿ ಸಂಬಂಧ ಒಟ್ಟರು ಕೋರ್ಟ್ನಾಗ ಕೇಸ್ ಹಾಕೊಂಡು ಬರ ಕೋರ್ಟ್ನಾಗ ಅಣ್ಣ ತಮ್ಮನ್ ನೋಡು ಬಾಳೆ ಬಂದೈತಿ ಇಟ್ಟಿದ್ದಾಗ. ಆದ್ರೆ ನಿಮ್ಮನ್ನೆಲ್ಲರನ್ನು ಸಹಿತ ಒಂದ ಜಗದಾಗ ಕೂಡಿಸ್ಬೇಕು ಅನ್ನುವಂಥದ್ದು ಒಂದು ಯಾವ್ದಾದ್ರು ಜಾತ್ರೆ ಐತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಗ್ರಾಮ ದೇವತೆಯರ ಜಾತ್ರೆ ಮಾತ್ರ ಎಲ್ಲರನ್ನು ಒಂದ ಕಡೆ ಕೂಡಿಸುವಂತ ಕೆಲಸವನ್ನು ಮಾಡಕತ್ತದ. ಒಂದ್ ಜೋರ್ ಚಪ್ಪಾಳಿಯನ್ನು ತಟ್ಟಬೇಕು ಹಿರಿಯರಿಗೆ. ಹಿಂಗ್ ಹುರುಪ್ ಹಾಕೋತಿರ್ಬೇಕು ನಿಮ್ಮನ್ನ ಅಂದ್ರೆ ಕೇಳ್ತೀರಿ ನೀವು. ಕಾರಣ ಇಷ್ಟ, ದೇವಿ ಮಹಾತ್ಮೆಯನ್ನ ನೀವೆಲ್ಲ ಕೇಳ್ತಾ ಇದ್ದಾರೆ. ದೇವಿ ಹುಟ್ಟಿದ್ದೇ ಒಂದು ಅಪರೂಪ, ದೇವಿ ಹುಟ್ಟಿದ್ದೇ ಒಂದು ಬಹಳ ವಿಶೇಷವಾಗಿರುವಂತಹದ್ದು. ಆ ತಾಯಿ ಹುಟ್ಟಿದ್ದೆ ಹೇಗ ನಿಮ್ಗೆಲ್ಲ ಗೊತ್ತಿರ್ಲಿ. ಎಂದ ರಾಕ್ಷಸರು ಹುಟ್ಟ್ರಿ ತಮ್ಮ ಸ್ವಲ್ಪ ಕುಂದ್ರು, ಒಂದು 10 ನಿಮಿಷ ಮುಗಿದ್ರು, ಏನ್ ಮಾತಾಡತ್ತ. ದೇವಿ ಹೇಗೆ ಹುಟ್ಟಿದ್ಲು ಅಂತಂದ್ರೆ ದೇವ್ರು ಹುಟ್ಟಿದ ದೇವರ ದೇವತೆಗಳು 3 ಮಂದಿ ಹುಟ್ಟಿದ್ರಲ್ಲ. 3 ಮಂದಿ ಹುಟ್ಟಿದ ಮೇಲೆ ವಿಷ್ಣುವಿನ ಕಿವಿಯಾಗಿಂದ ರಾಕ್ಷಸರು ಮೊದಲು ಹುಟ್ಟಿದ್ರು. ವಿಷ್ಣುವಿನ ಕಿವಿಯಾಗಿಂದ ರಾಕ್ಷಸರು ಹುಟ್ಟ್ಯಾರಲ್ಲ, ಹುಟ್ಟಿದ ಇವರಿಂದನೂ ಹುಟ್ಟ್ಯಾರ. ಹುಟ್ಟಿ ಇವ್ರನ್ನ ನಾಶ ಮಾಡ್ಬೇಕಂತ ಚಲ್ ಮಾಡಿದ್ರು. ಅವ್ರ ಅದಕ್ಕೆ ರಾಕ್ಷಸರಾದ್ರು, ಇವ್ರು ದೇವರಾದ್ರು. ಯಾರು ಅವ್ರನ್ನ ಹುಟ್ಟಿ ಅವ್ರ ಒಳಗೆ ಹುಟ್ಟಿ ಅವ್ರನ್ನ ನಾಶ ಮಾಡ್ಬೇಕಂತಾರ ಇವರೆಲ್ಲ ರಾಕ್ಷಸರ ವರ್ಗದಾಗ ಸೇರೇನ ಅಂತ ತಿಳ್ಕೊಬೇಕು ನೀವು. ನಾವು ಹುಟ್ಟಿದ ಮನಿನ ಬೇಕಾದಾಗಲ್ರಿ ಅದು ನಾಶ ಮಾಡಿ ಹೋಗ್ತೀವಿ ಅಂತ ಒಂದಿಷ್ಟು ಮಂದಿ ಹುಟ್ಟ್ಯಾರ. ಅವರೆಲ್ಲ ರಾಕ್ಷಸರ ಸಂತತಿ ಅಂತಾನೆ ತಿಳ್ಕೊಬೇಕು ನೀವು. ಮತ್ತೆ ದೇವಾನ ದೇವತೆಗಳ ಸಂತತಿ ಐತಂದ್ರ ರಾಕ್ಷಸರ ಸಂತತಿ ಇರ್ಬೇಕಲ್ಲ, ನೀವು ವಿಚಾರ ಮಾಡ್ಕೋಬೇಕು. ಇನ್ನೂ ಕೆಲವು ಮಂದಿ ರಾಕ್ಷಸರ ಸಂತತಿ ನಿಮ್ಗೆ ತಿಳಿಯೋಂಗ್ ಹೇಳ್ಬೇಕಂದ್ರೆ ಊರಾಗ ಆಟು ಹೊಂಟಂತ ಟೈಮ್ದೊಳಗೆ ಆಟು ಬೆಕ್ಕ ಬಂದೈತಂದ್ರೆ ಬೆಕ್ಕ ಬಂತ್ರಿ ಆಟ ಇನ್ ಯಾವ ಕೆಲಸನ ಆಗದಲ್ಲ ಅಂತ ಮನೆಗೆ ಹೋದ್ರೆ ಆ ದಾರ್ಯಾಗ ಬರುವಂತದ್ದು ಆಟು ಬೆಕ್ಕಲ್ಲ. ಊರಾಗ ಒಳ್ಳೆ ಕೆಲಸ ಮಾಡುವಂತ ಟೈಮ್ದಾಗ ನನ್ನ ತಕರಾರು ಐತಂತ ಯಾವ ಬರ್ತಾನೆ ಅವರ ಸಮಾಜದ ಆಟು ಬೆಕ್ಕನ್ನ ಹೊರತಾಗಿ ಮತ್ತೊಬ್ಬರು ಆಗಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ರಾಕ್ಷಸ ಸಂತತಿ ಒಳಗೆ ಬರ್ತಾಗಿರಲ್ಲ. ಅವ್ರೆಲ್ಲ ಅಂದ್ರೆ ಅವ್ರ ಸಂತತಿ ಬಿಟ್ಟು ಹೋಗ್ಯಾರ. ಒಳ್ಳೆಯವರು ಬಿಟ್ಟು ಹೋಗ್ಯಾರ, ಕೆಟ್ಟವ್ರು ಬಿಟ್ಟು ಹೋಗ್ಯಾರ. ಕೆಟ್ಟವರು ಇರ್ತಾರ, ಒಳ್ಳೆಯವರು ಇರ್ತಾರ. ಆದ್ರೆ ಕೆಟ್ಟವ್ರ ಪ್ರಭಾವ ಒಳ್ಳೆಯವರು ಮನ್ಯಾಗ ಕುಂತ್ರಟ್ಟ ಕೆಟ್ಟವ್ರ ಪ್ರಭಾವ ಹೆಚ್ಚಾಕೈತಿ. ಕೆಟ್ಟವ್ರ ಪ್ರಭಾವ ಯಾವಾಗ ಹೆಚ್ಚಾಕೈತಿ? ಏಕಾಂತದೊಳಗೆ ಸಜ್ಜನರು ಹೋದ್ರಂದ್ರೆ ಲೋಕಾಂತಕ್ಕೆ ಅವ್ರು ಬರ್ತಾರ. ಲೋಕಾಂತಕ್ಕೆ ಸಜ್ಜನರು ಬಂದ್ರಂದ್ರೆ ಅವ್ರು ಏಕಾಂತಕ್ಕೆ ಹೋಗ್ತಾರ. ಹಿಂಗ ಇಷ್ಟ ಇದನ್ನ ಬಿಟ್ರೆ ಬೇರೆ ಏನು. ಈಗ ಉಪ್ಪಿನ ಗುಣಧರ್ಮ, ಲೋಟದಾಗ ಉಪ್ಪು ಹಾಕಿದ್ರೆ ಉಪ್ಪಿನ ಪ್ರಭಾವ ತೋರಿಸ್ತೈತೆ. ಅದು ಲೋಟದಾಗ ಉಪ್ಪು ಹಾಕಿದ್ರೆ, ಚರಿಗ್ಯಾಗ ಉಪ್ಪು ಹಾಕಿದ್ರೆ, ಬಕೆಟ್ನಾಗ ಉಪ್ಪು ಹಾಕಿದ್ರೆ, ಕೊಡದಾಗ ಹಂಡ್ಯಾದಾಗ ಹಾಕಿದ್ರೆ ಉಪ್ಪಿನ ಪ್ರಭಾವ ತೋರಿಸ್ತೈತಿ. ಅದ ನೀವು ಹೋಗಿ ಕೆರೆಯಾಗ ಉಪ್ಪು ಹಾಕಿದ್ರೆ ಜಗಟ್ಟು ತೋರಿಸ್ತೈತೆ ಅನ್ನೋದು. ಉಪ್ಪಿನ ಪ್ರಭಾವ ಎಷ್ಟಿರ್ತದ? ಲೋಟದಾಗ ಹಂಡ್ಯಾದಾಗ ಬಕೆಟ್ನಾಗ ಇಷ್ಟ ಅದು ಹಾಕಿದ್ರೆ ತನ್ನ ಪ್ರಭಾವ ತೋರಿಸ್ತೈತಿ, ಅದು ಕುಡಿಯಾಕ ಬರ್ಲಂಗ. ಆದ್ರೆ ಅದ ಉಪ್ಪು ತಗೊಂಡು ಹೋಗಿ ನದಿಯಾಗ ಹೊಳ್ಯಾಗ ಹಾಕಿದ್ರೆ ಅದ್ರ ಪ್ರಭಾವ ಯಾರಿಗೆ ಹೆಂಗ್ ತೋರ್ಸಂಗಿಲ್ಲ. ದುರ್ಜನರ ಶಕ್ತಿ ಎಲ್ಲಿ ಮಠ ಇರ್ತೈತೆ ಅಂದ್ರೆ ಬರೀ ಬಕೆಟ್ ಲೋಟ ಇದು ಇಷ್ಟೇ ಇರ್ತೈತೆ ಅವ್ರದ್ದು. ಆದ್ರೆ ಸಜ್ಜನರ ಪ್ರಭಾವ ಎಷ್ಟು ಇರ್ತೈತೆ ಅಂದ್ರೆ ಹೆಂಗ್ ಸಿಹಿನೀರಿನ ಹೊಳಿ ಹರಿತಿರ್ತದ ಅಷ್ಟಾಕೊಂಡ ದೊಡ್ಡ ಪ್ರಭಾವ ಸಜ್ಜನರು ಇರ್ತೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರ ಒಳಗೆ ಹುಟ್ಟಿ ಯಾರನ್ನ ನಾಶ ಮಾಡ್ಬೇಕಂತ ತಿಳ್ಕೊಂಡು ಅವ್ರಿಗೆ ಕಾಟ ಕೊಡಕ್ ಬಂದ್ರು. ಅವಾಗ ದೇವಾನ ದೇವತೆಗಳು ಕೂಡ್ಕೊಂಡು ತಾಯಿ ನೆನೆಸಿದ್ರು. ತಾಯಿನ ಹುಟ್ಟಿಸ್ಯಾರ ಅವ್ರು 3 ಮಂದಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಜನ್ಮ ಕೊಟ್ಟಾಳ. ಕೊಟ್ಟ ನಂತರದಲ್ಲಿ ಆಮೇಲೆ ಇವ್ರನ್ನ ಕಾಡಕತ್ತರಲ್ಲ. ಅವ್ರನ್ನ ಹುಟ್ಟಿ ಕಾಡಕತ್ತಿದ್ದಲ್ಲಿ ನೋಡಿ ಇವ್ರ ಕಡೆಯಿಂದ ತಪ್ಪಿಸ್ಕೊಳಕ್ ಆಗ್ಲಿಲ್ಲ, ಅವ್ರನ್ನ ಸವಾಲು ಮಾಡಕ್ ಆಗ್ಲಿಲ್ಲ. ಅವಾಗ ತಾಯಿಯನ್ನ ಸ್ಮರಣೆ ಮಾಡಿದ್ರು. ಎಷ್ಟು ವರ್ಷ ಮಾಡಿದ್ರು ಅಂತ ನೀವು ಪುರಾಣದಾಗ ಬರ್ತೈತಿ. 10 ವರ್ಷ. 10 ವರ್ಷ ಅಲ್ಲ, 10 ವರ್ಷ ಅಲ್ಲ, 10,000 ವರ್ಷ, 10,000 ವರ್ಷಗಳ ಕಾಲ ಸ್ವತಃ ತಾಯಿನ ತನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳಿಗೆ ತ್ರಾಸ ಆಗೈತೆ ಅಂತ ತಿಳ್ಕೊಂಡು ಹೊಳ್ಳಿ ತಾಯಿ ಬರ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡ್ಲು? 10,000 ವರ್ಷ ತಗೊಂಡಂತ
ಇಲ್ಲಿ ಕುಂತವ್ರು ಕೇಳ್ತೀನಿ ನಾನು, ಹತ್ತಿ ಗಟ್ಟಿಗೆ ಅಂತ 2 ಊದ್ ಬತ್ತಿ ಹಿಡ್ಕೊಂಡು ಬಂದು ಅವ್ರು ಇವ್ರು ಇಳೋಕ್ಕಿಂತ ಮುಂಚೆ ಅವ್ರು ಕಂಪೌಂಡ್ ಹಾರಿ ಹೂ ತಗೊಂಡು ಬಂದು ದೇವಿಗೆ ನೀವ್ ಏರಿಸ್ತೀರಿ, ಎದ್ದ ಮೇಲೆ ನಿಮಗೆ ಏರಿಸ್ತಾರ ಹೂವ. ಯಾವ ಹರ್ಕೊಂಡ ಹೋಗ್ಯಾವ ಏನ ಮಾಡ್ಕೊಂಡ ಹೋಗ್ಯಾವ ಅಂತ ತಿಳ್ಕೊಂಡು ಹತ್ತಿ ಗಟ್ಟಿಗೆ ಅಂತ 2 ಊದ್ ಬತ್ತಿ ತಗೊಂಡು ಬಂದು ದೇವರಿಗೆ ಏರಿಸಿ ಆ ದೇವಸ್ಥಾನದ ಮುಂದ ಕುತ್ಕೊಂಡು ನೀವು ನನಗೆ ಅದನ್ನು ಕೊಡು ಇದನ್ನು ಕೊಡು, ನನಗೆ ಏನ್ ಬಿಡ್ರಿ ಕಣ್ಣ ತೆಗಿಯೋಳಕ್ಕೆ ದೇವಿ ಅಂದ್ರೆ ಬಟ್ಟೆ ಹುಟ್ಟಿದ ಮಕ್ಕಳಿಗೆ 10,000 ವರ್ಷ ಬಿಟ್ಟು ಕಣ್ಣು ತೆಗೆದಾಳ. ನೀ ಹಿಂಗ ಬಂದು ಒಂದು ಕಾಯಿ ಹೊಡೆದು ಅದು ಚಲೋ ಇದ್ರೆ ಮನೆಗೆ ಹೋಗಿ ಹಾಕಿ, ಕೆಟ್ಟದಿದ್ರೆ ಅಲ್ಲೇ ಬಿಟ್ಟು ಹೋಗಾಕಿ. ಇಂಥ ಕಾಯಿ ಹೊಡೆಸ್ಕೊಂಡು ಏನ 10 ವರ್ಷದಿಂದ ಭಕ್ತಿ ಮಾಡಕತ್ತೀವಿ, 12 ವರ್ಷ ಆದ್ರೆ ದೀಪ ಹಚ್ಚಕತ್ತ ದೇವಿಗೆ ಕಣ್ಣ ತೆಗಿಯೋಣಂತೆ ಕಟ್ಟಿ ಕಾಲು ಮುಚ್ಕೊಂಡು ಕೂತಿದ್ರು, ನೀವ್ ಯಾಕೆ ಕಣ್ಣ ತಗೊಂಡ್ ಕೂತಿದ್ರು ಇಲ್ಲಿ? ಹಂಗಾಗಂಗಿಲ್ಲ. 12 ವರ್ಷದಿಂದ ದೀಪ ಹಚ್ಚಿನ ಅನ್ನುವಂತ ವ್ಯಕ್ತಿಗಳಿಗೆ ಒಂದು ಕಿವಿಮಾತು ಹೇಳ್ತೇನೆ ನಾನು, ಬರೀ ದೇವ್ರ ಮುಂದೆ ಹಚ್ಚಿರುವಂತ ಎಣ್ಣೆ ಎಟ್ಟ, ದೀಪ ಎಟ್ಟ, ಬತ್ತಿ ಎಟ್ಟ, ಇಟ್ಟ ಎಣ್ಣೆ ಇಟ್ಟ ಬತ್ತಿ ಇಟ್ಟ ದೀಪ ಹಾಕಿ 12 ವರ್ಷ ದೀಪ ಹಚ್ಚಿನ ಅನ್ನೋದಾದ್ರೆ ಮತ್ ಎಂದ ಜಗತ್ತು ಹುಟ್ಟೈತೆ ಅಂದಲಿಂದ ಹಗಲಿ ಸೂರ್ಯ ಅನ್ನುವಂತ ದೀಪ ಹಚ್ಚಿಟ್ಟಾನ, ರಾತ್ರಿ ಆದ್ಕೊಳ್ಳೇನ ಚಂದ್ರ ಅನ್ನುವಂತ ದೀಪ ಯಾರು ಬಟನ್ ಹಾಕಿಲ್ಲ, ಯಾರು ಬಿಲ್ ಕೊಟ್ಟಿಲ್ಲ, ಯಾರು ಕರೆಂಟ್ ಬಟನ್ ಹಾಕಿ ಒತ್ತಿಲ್ಲ, ಟೈಮ್ ಟು ಟೈಮ್ ಬರ್ಬೇಕಂತ ಯಾರು ಹೇಳಿಲ್ಲ. ಇಷ್ಟೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಸಂಬಂಧ ಅಷ್ಟಾಕೊಂಡ ಹೊರೆಯಾಕತ್ತಾವ ಅಂದ್ರೆ ಇದು ದೇವಿಯ ತಾಕತ್ತೆ ಹೊರತಾಗಿದ್ದು ನಮ್ಮ ತಾಕತ್ತಲ್ಲ ಅನ್ನುವಂಥದ್ದನ್ನ ನಾವೇನು ಅರ್ಥ ಮಾಡ್ತೇವೆ. ದಿನ ಭಾವಿ ಯಾರ ತೋಡಿದರನ ಊರ ಮುಂದಿನ ಭಾವಿ ಯಾರ ತೋಡಿದರನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ದರಿಯ ವನವು ಜಾರಿದರ ವನವಾಸ ವನವು
ನಗಬೇಡ ಮಗಳೇ ತವರಿಗೆ ಊರ ಮುಂದಿನ ಬಾವಿ ಯಾರ ತಡಿದರೇನ ಗಂಡನ ಮನಿಯಾಗ ಬೇರಾಣಿ ಬಾಗಿ ಬ್ಯಾಡ ಗಂಡನ ಮನಿಯಾಗ ಬೇರಾಣಿ ಬಾಗಿ ಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಮಗಳೇ ತುಂಬಿದ ಮನಿಯ ಒಡಿಬ್ಯಾಡ ಊರ ಮುಂದಿನ ಬಾವಿ ಯಾರ ಕಡಿದರೇನ ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಊರ ಮುಂದಿನ ಬಾವಿ ಯಾರ ತಡಿದರೇನ ಜಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಜಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಮಂದಿಯ ಮಾತ ಕೇಳಬ್ಯಾಡ ಮಂದಿಯ ಮಾತ ಕೇಳಬ್ಯಾಡ ತಂಗ್ಯಮ್ಮ ತಂದೆ ಗುರು ಮಹತನ ಮಂದಿಯ ಮಾತ ಕೇಳಬ್ಯಾಡ ತಂಗ್ಯಮ್ಮ ತಂದೆ ಗುರು ಮಹತನ ಊರ ಮುಂದಿನ ಬಾವಿ ಯಾರ ತಡಿದರನ ಕಾಲು ಜಾರಿದರ ಕೈಲಾಸ ಮಾಡಿದರ ಕೈಲಾಸ ಮಾರ್ಯ ವನವು ಜಾರಿದರ ವನವಾಸ ಕಂದಿನ ವನವು ಜಾರಿದರ ವನವಾಸ ಕಂದಿನ ವನವು ಜಾರಿದರ ವನವಾಸ
ಬ್ರಹ್ಮನಿಷ್ಠ ಅಭಿನವ ನಾಗಲಿಂಗ ಮಹಾಸ್ವಾಮೀಜಿಯವರು ಅಜಾತ ನಾಗಲಿಂಗ ಸ್ವಾಮೀಜಿಯವರ ಮಠಕ್ಕೆ ಕುಂಬಿ ಪೂಜ್ಯರನ್ನ ಭಕ್ತಿ ಪ್ರಣಾಮಗಳೊಂದಿಗೆ ವೇದಿಕೆಗೆ ನಾವು ಬರಮಾಡ್ಕೊಳ್ತಾ ಇದ್ದೇವೆ. ಪರಮ ಪೂಜ್ಯರಿಗೆ ಪ್ರಣಾಮಗಳು. ನಾವು ಜೋರಾದ ಚಪ್ಪಾಳೆಯಂದೇ ಪೂಜ್ಯರನ್ನ ಈ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ 5 ದಿನಗಳ ಕಾಲ ಶ್ರೀ ಮಾತೆಯ ಲೀಲಾಮೃತವನ್ನ ತಮಗೆ ಉಣಬಡಿಸಿದಂತ ಮಾತು ಶ್ರೀ ಶಿವಯೋಗಿನಿ ದೇವಿ ತಾಯಿಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸಾಧ್ವಿ ಮಾತು ಶ್ರೀ ರುದ್ರಮ್ಮ ತಾಯಿ ಸಾಕಿನ್ ಸಂಬಾಪುರ್ ಮಾತೆಯರನ್ನ ಭಕ್ತಿಪೂರ್ವಕವಾಗಿ ವೇದಿಕೆಗೆ ನಾವು ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀವಿ. ಗ್ರಾಮದ ಗುರು ಹಿರಿಯರನ್ನು ಕೂಡ ಇಂದಿನ ಸಮಾರೋಪ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮೂರಿನ ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಎ.ಬಿ. ಹಿರೇಮಠ ಅಜ್ಜವರನ್ನು ನಾನು ಗೌರವಪೂರ್ವಕ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಆರ್.ಎಚ್. ಹಿರಡ್ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮೂರಿನ ಹಿರಿಯರಾಗಿರುವಂಥ ಶ್ರೀ ಜಿ.ಟಿ. ದೊಡ್ಡಮನಿ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬರ್ರಿ, ಎಲ್ಲರೂ ಬರ್ರಿ, ಯಾರಿಗೆ ಕಾಯ್ದು ಬೇಡ, ಬರ್ರಿ ನಿಧಾನ. ಶ್ರೀ ಎ.ಬಿ. ಹಿರೇಮಠ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು. ಪೂಜ್ಯರು ಹಾಗೆ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಶ್ರೀ ರಘುನಾಥ ರೆಡ್ಡಿ ಎಚ್. ಹಿರಡ್ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಗೋವಿಂದ ರೆಡ್ಡಿ ದೊಡ್ಡಮನಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಸಿದ್ಲಿಂಗಪ್ಪ ಮತ್ನೂರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕ್ಷಮಿಸಬೇಕು, ಅಂತಾರಾಷ್ಟ್ರೀಯ ಕಲಾವಿದರು, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸುಪುತ್ರ ಶ್ರೀ ಶರಣು ಯಮ್ನೂರ್ ಸರ್ನ ನಾನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಶರಣು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಶರಣು ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಶ್ರೀ ಸಿದ್ಧಲಿಂಗಯ್ಯ ಲೋಕಾಪುರ ಗುರುಗಳನ್ನು ಕೂಡ ಈ ವೇದಿಕೆಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ. ಇದೀಗ ತಾನೇ ಆಗಮಿಸಿದಂತ ಶಟಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಜಡಿಮಠ ಮೊರಬ ಪೂಜ್ಯರನ್ನ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯರಿಗೆ ಶರಣು ಶರಣಾರ್ಥಿ. ಶ್ರೀ ಸಿದ್ಧಲಿಂಗಯ್ಯ ಲೋಕಾಪುರ ಮಠದವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಶ್ರೀ ಯಶವಂತಗೌಡ ಪಾಟೀಲ್ ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀ ಮಲ್ಲಿಕಾರ್ಜುನ ಊರಿಗೆ ಆ ಏನ ಕಳ್ಬಂದ ಯಾರ ಮನೆಗೆ ರೊಕ್ಕ ಹೊಳಿಬೇಕು. ನಾನು ನೋಡಪ್ಪ ಇಲ್ಲಿ ಬಸವರಾಜ್ ಚಿಲ್ಲಾಪುರ ಅಂತ ದೊಡ್ಡ ಕಲ್ ಅಂತ ಅವ್ರ ಮನೆಗೆ ಹೋಗ್ಬಿಡ ಅಂತ ತಾಳಿ ಹೇಳಬೇಕು. ಹಳ್ಳು ಬಂದು ಅವ್ರ ಮನೆಗೆ ಒಂದು ತಗೊಂಡು ಟಕ್ ಮಾತಾಡ ಇವ್ರು ಯಾರ ಕಲಾವಿದರು ಸರಿಯಾಗಿ ಬಂದ್ರು ತರ ತಗೋಬೇಕು. ಬಂದು ಕಳ್ಬಿಟ್ಟ ಹಳ್ಳಿಗೆ. ಯಾಕೆ ನಾವು ಕಳ್ಳ ಕಳು ಮಾಡ್ತಂದೆ. ನಾನು ಏನಂದ್ರೆ ನಮ್ಮ ಕಡೆ ಏನಾದ್ರು ಕುಟ್ಟು ತೆಗೆಯೋದು. ಆಮೇಲೆ ನಮ್ಮ ಮಕ್ಕ ಬಂದ್ಬಿಟ್ಲು ಪರಿಮಾಳಕ್ಕ ಬಂದಕ್ಕೆ ಹೆಂಗೆ ನಿಂತು ಬಿಟ್ಲ. ಸರಿ ಹಿರಿಯನಂತ ಆಗಿತ್ತು ನಾನು. ನೀವು ಯಾಕೆಪ್ಪ ಕಳು ಮಾಡಕ್ಕೆ ಕಳ್ಳ ಏನ್ ನಿನ್ನ ಹೆಸರು ಅಂತ ಕಾಳು ಕೇಳ್ಬಿಟ್ಟ. ನನ್ನ ಹೆಸರು ಪರಿಮಳ. ಅದಕ್ಕೆ ಕಳ್ಳ ಹತ್ತು ಬಿಟ್ರೆ ಯಾಕೆ ನಮ್ಮ ತಾಯಿ ಹೆಸರು ಪರಿಮಳ. ನಿನಗೇನಾದ್ರು ಬಂದು ಕೊಡ್ಬಿಟ್ರೆ ನನ್ನ ತಾಯಿ ಮೇಲೆ ಹೊರಗಟ್ಟಿ ಇವ ನೀ ಸೈಡ್ ಸೇರಿ ಕಳ್ಳ ಬಂದು ಕಡೆ ಆಯ್ತು ನಾವು ಹೊಡೆಯೋದು ಸರಿ ಬಿಟ್ಲಕ್ಕೆ ಇವು ಪ್ಲಾನ್ ಮಾಡಿ ಇವ್ ಬಂಕ್ ನೋಡಿ ತಾಯಿ ಹಿಂಗೆ ಗುಂಡಿಡ ನಾವು ಮಹಾಸ್ವಾಮಿ ನನಗೇನು ಗುಂಡು ಹೊಡಿಬೇಡಿ.
ನನಗೂ ಹುಬ್ಬಳ್ಳಿಯಾಗ ತಿರುಗಾಪುರದಾಗ ಪರಿಮಳ ಅಂತಾರ್ರಿ ನಾವು ಕಳ್ಳ 3 ಜೋಡಿ ಹಾಲು ಬೇಕಾಗಿ ಎಣ್ಣೆ ಬಿದ್ದಾವ ಅಂತ ಮಾವ ಸಾಲಿಗೆ ಹೋಗ್ಬೇಕಾದ್ರೆ ಚೋಳ ಕಟ್ಟಿ ಪಟ್ಟಿ ಇಟ್ಕೊಂಡು ಹೋಗ್ತಿದ್ದ ಕಟ್ಟಿ ಮೇಲೆ ಮೆರವಣಿಗೆ ಮಾಡ್ತಿದ್ದ ವಾಟಾಳ ನಾಗರಾಜ್ ಇಬ್ಬರು ನೋಡುವ ಅಂದ. ಅನಂತ ಧನ್ಯವಾದಗಳು ಇರಲಿ. ನಮ್ಮ ಕಲಾ ಬಳಗಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸ್ಪರ್ಧೆ ಇಟ್ಟಿದ್ರು. ಯಾವ ಸ್ಪರ್ಧೆ? ಹೆಂಡತಿಯಿಂದ ಹೊತ್ತುಕೊಂಡು ಹೋಗುವ ಸ್ಪರ್ಧೆ. ಹೆಸರು ನೋಂದಾಯಿಸ್ರಿ ಅಂದ್ರು ಕಮಿಟಿಯವರು, ಅಧ್ಯಕ್ಷರು ಹೇಳಿಬಿಟ್ರು. 250 ಮಂದಿ ಬರ್ಸ್ಯಾರಿ ಹೆಸರು. ಹೆಂಡತಿ ಹೊತ್ಕೊಂಡು ಹೋಗೋದು ನಡ್ರಿ ಅಂತ ಹೇಳಿ. ನೋಡ್ರಪ್ಪ, ಗೆದ್ದವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ 25,000 ರೂಪಾಯಿ ಕೊಡ್ತೀವಿ ಹೇಳ್ಬಿಟ್ರು. ನೋಡ್ರಿ, ಈ ಗೆರೆಯಿಂದ ಗೆರಿಗೆ ಯಾರು ಫಸ್ಟ್ ಬರ್ತೀರಿ 25,000 ಹೆಂಡತಿ ಹೊತ್ಕೊಂಡು ಆಯ್ತು ಅಂತ ಹೇಳಿ. ನಮ್ಮ 13 1 2 3 ಅಂದ್ಬಿಟ್ರು. ಈ ಗೆರೆಯಿಂದ ಗೆರಿಗೆ ಸಿದ್ಲಿಂಗ್ ಫಸ್ಟ್ ಬಂದ್ಬಿಟ್ಟ. ವೆರಿ ಗುಡ್. ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆಯಲ್ಲಿ ಸಿದ್ಲಿಂಗ್ ಫಸ್ಟ್ ಬಂದ ಅಂತೇಳಿ ಅವ್ನು 25,000 ರೂಪಾಯಿ ರೊಕ್ಕ ಕೊಡಕತ್ತು. ಹಿಂದೆ ನಿಂತು ತಿಳ್ಕೊಂಡಿರ ಸರ್, ನಿಮ್ ಕೈ ಮುಗಿತಿದ್ರಿ ಸಿದ್ಲಿಂಗ್ ರೊಕ್ಕ ಕೊಡ್ಬೇಡ್ರಿ. ಯಾಕೆ? ಕಳ್ಳನ ಮಗ ತಂಡಿ ಇತ್ತು ಹೊತ್ಕೊಂಡು ಹೋಗೋ ತಂಡಿ ಇತ್ತು ಹೊತ್ಕೊಂಡ್ರಿ ಅಂದನ ಇದ್ದ ಹಿಂಗ್ ನೋಡಿದ್ರು. ಅದರ ಕೈಗಳು ನಾನು ನೀತಿ 1.5 ಕ್ವಿಂಟಲ್ ಅದಾಡ್ರಿ. ಮತ್ತ ಟಿಪ್ಪಣಿ 40 ಕಿಲೋ ಕೊಟ್ಟು ಕೊಡಲಿ. ಆತ ಮತ್ತೊಂದು ಸ್ಪರ್ಧೆ ಇಟ್ರು. ಯಾವ ಸ್ಪರ್ಧೆ? ನಿಮ್ಮ ಹೆಂಡತಿಗೆ ಯಾರು ಗೆಲ್ತಾರೆ ಹೆಂಡತಿಗೆ 5 ತೊಲಿ ಬಂಗಾರದ ಸ್ಪರ್ಧೆ. ಯಾವ ಸ್ಪರ್ಧೆ ರೀ? ಬಾವಿ ಒಳಗೆ 15 ಮೊಸಳೆ ಅದಾವು. ಆ ಮೊಸಳಿ ಒಳಗೆ ಬಾವಿ ಒಳಗೆ ಜಿಗಿದು ಮೊಸಳಿಯಿಂದ ಪಾರಾಗಿ ಯಾರು ಬರ್ತೀರಿ ಅವ್ರ ಹೆಣ್ಮಕ್ಳಿಗೆ 5 ತೊಲಿ ಬಂಗಾರ ಅವ್ರ ಹೆಂಡತಿಗೆ ಅಂದ್ರು. ಹೇಳ್ತ ನೋಡ್ರಿ, ಬರ್ರಿ ಬರ್ರಿ ಗಂಡನ ಮೇಲೆ ಆಸೆ ಇದ್ರು ಅವ್ರಿಗೆ ಬಂಗಾರದ ಮೇಲೆ. ಬರ್ರಿ 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 ದಮ್ಮ ಜಾತ್ರೆ ಬಂತ ಮುಂದೆ ಅವ್ನು ಹಾಕೋಬೇಕು. ನಾನು ಬಾವಿ ಒಳಗೆ ಜಿಗಿ ಬರ್ರಿ. ನಾವು ನಾ ಬಾವಿ ನೀವು ಅದ್ರಾಗ ಯಾವ ಜಿಗದ ಬಿಟ್ಟು ಹಿಂದಿನ ಎಷ್ಟು ಪ್ರೇಮ ಏನು ಏನೋ ದೇವ್ ಕೊಡ್ತು, ಯಾರೋ ದೊಡ್ಕೊಂಡು ಪುಣ್ಯ ಏನು ಪಾರಾಗಿ ಬಂದ ವೇದಿಕೆ ಮೇಲೆ ಕರೆದ್ರವನ್ನ. ಬಾ, ಹೆಂಡತಿಗಾಗಿ ಪ್ರಾಣವನ್ನು ತ್ಯಾಗ ಮಾಡ್ಲಿಕ್ಕೆ ನಿಂತಿರ್ತಕ್ಕಂಥ ಇವ ವೆರಿ ಗುಡ್. ತ್ಯಾಗ ಅಲ್ರಿ, ನನ್ನ ದುಗಿಸಿದ ಸುಳ್ಳ ಮಗನ ತೋರಿಸ್ಬರ್ರಿ ಅನ್ನ. ಯಾರ ದುಗಿಸ್ಬಿಟ್ರಿ ಅವನ್ನ. ಆಮೇಲೆ ಹೇಳ್ತೇನೆ ಕಂಪ್ಲೇಂಟ್ ಕೊಡ್ಲಿ ನಾವು ಏನ್ ನಾನು ರೀ ಅನ್ಬೇಕು. ಅದಕ್ಕೆ ಯಾವ ಸ್ಪರ್ಧೆ ಇಟ್ರ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಹೇಳಕೊಡ್ಲಿ ನಮ್ ಸಡಗರ 2,000 ಹಾಕ್ಯಾರ ನೀವ ಹಾಕ್ಯಾರ. ಒಂದು 500 ಕೊಟ್ಟು ಹೋದ ಅವರಪ್ಪ ಪಟ್ಟಿ ಕೊಟ್ಟೆ. ನನಗೆ ಇಲ್ಲಿ ಬರ್ಬೇಕಾದ್ರೆ ಒಂದು ಕಸ್ತರಿಗೆ ಜೋಕ್ ಹೇಳಂತಾರೆ. ಹೇಳ್ರಿಪ್ಪ ಮತ್ತೆ ಮಾಡ್ತೀನಿ ಆಮೇಲೆ ಹೇಳಿದ ಮನೆ ಸರಿ ಮತ್ತೆ ಯಾಕ ಹೇಳ್ಬೇಕ ಏನು? ಹೆಸರಿ ಎಷ್ಟು ಚಂದ ಹಾಡಾಡಿದ. ಅನಂತ ಧನ್ಯವಾದಗಳು. ನನ್ನ ವತಿಯಿಂದ ಒಂದು ದೊಡ್ಡ ಚಪ್ಪಾಳೆ. ನಮ್ಮ ತಬಲಾವಾದಕರು ಅದ್ಭುತವಾಗಿ ತಬಲಾ ನುಡಿಸಿದ್ದಾರೆ ಸರ್. ನಾನು ಎಲ್ಲಿ ಅಂತ ಕೇಳೋದಿಲ್ಲ, ನಿಮ್ಮ ತಬಲಾ ನೋಡ್ತಿದ್ದೆ. ಅನಂತ ಧನ್ಯವಾದಗಳು. ವೇದಿಕೆ ಮೇಲೆ ಈ ಹಳ್ಳಿ ಒಳಗೆ ಕಸಬರಿಗೆ ಮಾರಾಟ ಮಾಡ್ತಾರೆ. ಕೈಗೆ ಹೊತ್ಕೊಂಡ್ರೆ ಕಸಬರಿಗೆ ಕಸಬರಿಗೆ ಬೇಕಾಕ ಸೇಮ್ ಹಂಗಲ್ರಿ. ಆಗ ನಾನು ಕಸಬರಿಗೆ ಮಾರವಲ್ಲ. ಕಸಬರಿಗೆ ಬೇಕಾಗ ಉಡ್ಸಾಣಿ ಒಳಗಿಂದ ಹೊರಗೆ ಬಂದೈತಿ. ಹೆಂಗ್ ಕೊಟ್ಟೇವ ಚಿಕ್ಕರೆ ಓಣೆ ಕೊಟ್ಟಿನ 50 ರೂಪಾಯಿ ಜೋಡಿ. 50 60 ಮನೆ ಸಂತೆ 10 ರೂಪಾಯಿ ಇದ್ದು. ಏನ ಮಾತಾಡ್ತಿ ಗೌಶಾಲಿ ಮಾತಾಡ್ರಿ. ಇಟ್ಟಿಗಿತ್ತಿ ಬೇಡ ರೇಗುಳೆಲ್ಲ ಮಳೆ ಆಗಿಲ್ಲ. ನೀವು ಮಕ್ಕಳಾಗ ಮುದ್ದರಿ ಕೊಡ್ತಾರೆ ನಿಮ್ಗೆ 50 ರೂಪಾಯಿ ಜೋಡಿ. ಏನ ಮಾತಾಡ್ತಿ ಗೌಶಾಲಿ ಯಾವ ಕೊಟ್ಟಿದ್ರು ಕೊಡು ಬಿಡ್ತಿದ್ರು ನಾವು ಅಂತೇಳಿ ಒಳಗೋಗ್ಬಿಟ್ರಿ. ಈಗ ಯಾರನ್ನ ಕೇಳ್ಬೇಕ್ರಿ? ತನ್ನ ಗಂಡನ ಕೇಳ್ತಾ ಇರ್ತಿ. 1/2 ಕಿಲೋಮೀಟರ್ ಹಿಂದೆ ನಾವು ಗಂಡ ಅವ 1/2 ನಿಮಿಷದಾಗ ಇರ್ತಾನೆ. ಈಗ ಕೇಳ್ತಾಳ ಕನ್ನಡದಾಗ ಕನ್ನಡ ಭಾಷೆದೊಳಗ. ಏನ ಚಪ್ಪಡ್ರೆ ಮಾತಾಡ ಗೌಶಾಲಿ 20 ರೂಪಾಯಿ ಮಾತಾಡ ಚಪ್ಪಡ್ರೆ ಕಷ್ಟವಾಗಿ ಫೋನ್ ಕೊಡ್ಲಾರ. ಅವ 1/2 ನಿಮಿಷದಾಗ ಇರ್ತಾನ. ಮಾತಾಡ ಬೋನೆ ಟೈಮ್ ಪೋಯ ನಿನ್ನ ಮಾರನಾಗಲಿ ಜೋರ್ ಕರ್ತೇನಿಗೆ ಪಗಲ ಪಾಗಿನಿ ಪೋಯ್ದು ರಚ್ಚುಂಡೆ. ನೀವು ತಿಳಿದ ನನಗೆ ತಿಳಿದಿದ್ದು ನಿಮಗೆ
ಲೌಕಿಕವಾಗಿ ಕಾರ್ಯಕ್ರಮ ಮಾಡೋ ಮುಂದೆ ಆ ಮಂದಿ ಕ್ಯಾಚ್ ಬಂದ್ಬಿಟ್ಟಾಳ ಬಂದು ನಾನು ಹಿಂಗ್ ಮಾತಾಡೋ ಮುಂದೆ ನಮ್ಮ ಮಂದಿ ಅಂತೇಳಿ ಹಿಂದೆ ಯಾರು ಏನು ಕೊಟ್ಟು ಎಣಿಸ್ತೀವಿ ಹಾ ಇಷ್ಟು ಕೊಟ್ರ ಅಷ್ಟು ಕೊಟ್ಟು ಇಲ್ಲಿ ಅಕ್ಕಿಂದ ಬಂದು ಏನ ನಮ್ಮ ಮಂದಿ ನೀನು ಅಂದಕ್ಕೆ ಈಕೆ ಆಯಾರ ಕೊಡಕ್ಕಂದ ಇಷ್ಟು ಕೊಳ್ಳನ್ನು ಕೊಂಗಡಿಗೆ ಮಾಡಿಬಿಟ್ಟೇನೆ ಹೂನಕ್ಕ ನಾನು ನಿಮ್ಮ ಮಂದಿ ಏನೋ ಮಾತಾಡ್ತೀರ ನಮ್ಮ ಮಂದಿ ಆಗಿ ಒಳ್ಳೇದಾಗ್ಲಿ ಒಂದ್ ದಿವ್ಸಕ್ಕೆ ಎಷ್ಟು ಕಸ್ಬರಿಗೆ ಮಾಡ್ತೀಯ ಅನ್ನ ಬೇಕಾಗಿತ್ತ ಇದು ನನಗೆ ನನಗೆ ಏನು ಹೇಳೋದು ಬರೋದ್ರಿ ಒಂದ್ 50ರಿಂದ 60 ಮಾಡ್ತೀನಿ ಅಕ್ಕ ಅಂದೆ ಏನೋ ಒಳ್ಳೇದನ್ನ ಬಿಸಿನೆಸ್ ನೀನು ಮಕ್ಕ ನೋಡಿ ತುಂಬ ಕಸ್ಬರಿಗೆ ಅನ್ನೋಕಿ ಯಾವ ಬೇಕೇನ ಅಂದು ಯಮುನದು ಪಡೇಸೂರು ತಿರ್ಲಾಪುರ ಇಂದ ಹೇಳ್ತೀನಿ ಅಕ್ಕ ಒಳ್ಳೆ ಏರಿ ಅಣ್ಣ ಒಳ್ಳೇದಾಗಲಿ ನನಗ ಲಗ್ನ ಆಗೈತನ ಅಂದಕ್ಕೆ ಅಕ್ಕಿ ಮಗಳು ಹಿಂದಿದ್ದ ಬಿಡ್ಬೇಡಿ ಅಕ್ಕಿಂದ ಅಕ್ಕಿ ಹಗರನ್ನ ಕಾಣ್ತಿದ್ದಿಲ್ಲ ನನಗೆ ಅಕ್ಕಿ ಅಷ್ಟು ಕರ ಎಲ್ಲಿಂದ ನನಗೆ ಗಂಟ ಆಗೈತಕ್ಕ ಅಂದ ಹೋಗಿ ಬಿಡ ನಾನು 2 ಕಡೆ ಒಂದು ಕಾರ್ಯಕ್ರಮ ಮಾಡ್ತೇನೆ ಬರ್ತೀಯ ಅಂದ ಹ್ಞೂ ಅಂತೇಳಿ 15 ದಿವಸ ಆಗಿತ್ತು ಫೋನ್ ಹಚ್ಚಿದ್ರು ರೊಕ್ಕ ಕೊಟ್ಟವು ನಂದು ಒಂದು ತಗೊಂಡು ಎಲ್ಲಾರು ನಿನಗೂ ಕೊಟ್ಟಾರ ಅಂತೇಳಿ ನನಗೂ ಕೊಟ್ಟರು ಹತ್ತದ ನೋಡ್ತೀನಿ 2000 ನೋಡ್ಕೊಂಡಂಗ ಆತ ನನ್ನ ಹೆಸರು ಮರಿಯವ್ವ ವೇದಿಕೆ ಮೇಲೆ ಮೈ ಕೊಡಿಕಂತ ಹೆಸರು ಮಾತಾಡ್ತೀನಿ ನಮ್ಮ ಅಕ್ಕ ಚಿಕ್ಕ ವಯಸ್ಸಿನಲ್ಲಿ ಎತ್ತಿ ಆಡಿಸಿದ್ದಾರೆ ಕಸ್ಟಮರ್ಗೆ ಹೆಂಗ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಅಕ್ಕ ಮರಿಯವ್ವ ನನಗೆ ಯಾರು ಕೊಟ್ಟರು ತಗೊಂಡು ನೋಡ್ತೇನ್ರಿ ಹರಿದು 10 ರೂಪಾಯಿ ನನ್ನ ಮಗ ನೋಡಿ ಇಟ್ಟುಕೊಂಡ ಸಮಾಧಾನ ಕಣ್ಣೀರು ಬರ್ತಾವ ಒಳಗಾದ್ರು ಇರ್ಲಿ ಬಿಡ ಅಂತೇಳಿ ನಮ್ಮ 500 ರೂಪಾಯಿ ಕೊಟ್ಟಾಳ ಅಂತೇಳಿ ಸಮಾಧಾನ ಮಾಡ್ಕೊಂಡು ತೆಳಗಿಳಿದೆ 15 ದಿವಸ ಆಗಿತ್ತು ಫೋನ್ ಹಚ್ಚಿದ್ರು ಏನ ತಮ್ಮ ನಿಮ್ಮ ಅಕ್ಕ ಮಾತಾಡೋದು ಮರಿಯವ್ವ ಹಾ ನಮ್ಮ ಅಕ್ಕ ಒಳಗುಟ್ಟಿನ ಹೇಳತ್ತಾನೆ ಏನೋ ಒಂದು ಕಾರ್ಯಕ್ರಮ ಹ್ಞೂ ಮಾಡ್ತೀನಿ ಎಲ್ಲ ವ್ಯವಹಾರ ಕುಳಿತು ಅಣ್ಣ ಒಂದು ಫೋಟೋ ಕಳ್ಸಣ್ಣ ಬೇಡ ಮಾಡಿ ಅಕ್ಕಿ ಚಲ ಒಂದು ಸರ್ಕಲ್ಯಾಗ ಆಯ್ತವ್ವ ಫೋಟೋ ಕಳಿಸಿದ್ಯವ್ವ ಏನು ಅನುಮತಿ ಕಟ್ಟರೆ ಗೊತ್ತಾಗಿ ನಂದು ಏನೇನಿಲ್ಲ ಈ ಕಡೆ ಇತ್ತು ಕಸ್ಬರಿಗೆ ಈ ಕಡೆ ಹುಡುಗಸ್ವರಿಗೆ ಬೆಳಕನ ನೀವು ನಗ್ತಿ ನಾನು ಅನಿವಾರ್ಯ ಏನಾಗಿರ್ಬೇಕು ಈಗ ನಮ್ಮ ಊರು ಒಂದು ಗೌಡ್ರು ಮುದುಕಿ ಚೆನ್ನಮ್ಮ ನೋಡ್ಬೇಕಂತ ನ್ಯಾಯ ನೋಡ್ತೀನಿ ನಾನು ಬ್ಯಾನ ಕಳಿಸ್ತಾರೆ ಐದಾರು ಕಸ್ಬರಿಗೆ ಮಾಡಕ್ಕೆ ನಮ್ಮ ಕನ್ನಡ ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಎಷ್ಟು ಚಂದನಾಗಿರ್ತೀರಿ ಸದಾವಕಾಲ ನಿಮ್ಮ ಮನೆಯೊಳಗೆ ಇದೇ ತರ ನಗುವಿನ ಸಂತೋಷವನ್ನ ತಾಯಿ ಜಗನ್ಮಾತೆ ಕರುಣಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ತಾಯಂದಿರಿ ಎಲ್ಲ ದುಃಖವನ್ನು ನಿವಾರಣೆ ಮಾಡಿ ಸದಾವಕಾಲ ನಿಮಗೆ ನಗು ಕೂಟವನ್ನು ತಂದುಕೊಳ್ಳಿ ಜಗನ್ಮಾತೆ ಇಷ್ಟು ಚಂದನಾಗಿರ್ತಿರುವ ಹೋದವರು ಬಂದು ಮಾತು ಕುಂತ್ರಿ ಅನಂತ ಧನ್ಯವಾದಗಳು ನಾನು ಮಂಜಪ್ಪನ ಮಗ ಗೊಂಜಪ್ಪ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು ಹೈಕೋರ್ಟ್ ಎದುರುಗಡೆಯಿಂದ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳಿದ್ರ ವಿಧಾನಸೌಧ ಎದುರುಗಡೆಯಿಂದ ಅವ ಎರಡು ಎಲ್ಲಿದ್ದಾವ ಅಂತ ಕೇಳಿದ್ರು ಎದರ ಪದರ ಬೀಜ ಬೇಕಾನ ಅಂತ ಬಂದ್ಬಿಟ್ಟೆ ಹೀಗೆ ಮಾಡ್ಬೇಕು ಸರ್ ಟೈಗರ್ ಪ್ರಭಾಕರ್ ಅವರು ಹೀಗೆ ಬರಬೇಕು ಮಗನ ಮಿಸ್ಟರ್ ರುದ್ರಾಜ ರೆಸ್ಟೋರೆಂಟ್ಗೆ ಹೋಗುವುದು ಅಂತ ತಿಳ್ಕೊಳ್ತಾ ಇದೆಯಲ್ಲ ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ ಏನಾದ್ರು ಆಚೆ ಹೋಗಿಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೀನಿ ಇಟ್ ಈಸ್ ಟೈಗರ್ ನವನ ಬಾಯಿ ನಾನು ಈ ಊರ ಮಾಲಿ ಗೌಡ ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆ ಮನೆಗೆ ಹೋಗರ ತ್ರಾಸ ಮಾಡ್ತಾ ಇದೆಯಲ್ಲ ಎಷ್ಟೇ ಧೈರ್ಯ ನಿನಗೆ ಪಚ್ಚ ಹಳೆ ಪಚ್ಚ ಒಳ್ಳೆಯ ಚಪ್ಪಾಯನ ವಜ್ರಮಣಿ ಕರ್ಕೊಂಡ್ಬಂದ್ರಿ ಭಯಂಕರ ವಜ್ರಮಣಿಯವರೇ ನೀವು ಬರಬೇಕು ದೈವ ಭಕ್ತರ ಆಸಕ್ತಿಯನ್ನು ಕಂಡು ಓ ಭಗವಂತ ನಮ್ಮನ್ನ ಶ್ರೀಮಂತರಾಗಿ ಮಾರಾಯ ನಮ್ಮೂರಿಗೆ ಬಂದು ನಮ್ಮ ರಸ್ತೆ ಮನೆಗೆ ತ್ರಾಸ ಮಾಡ್ತಾ ಇದೆಯಲ್ಲ ಎಷ್ಟು ಧೈರ್ಯ ಇರಬೇಕು ಪುಣ್ಯ